ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ ಆರ್ ಕೆ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಫೈನಲ್ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಒಂದು ಪಾರ್ಟ್ 3 ವಿಡಿಯೋದಲ್ಲಿ ನಮ್ಮ ಇಂಗ್ಲೀಷ್ ಸಿಲೆಬಸ್ಗೆ ಇರ್ತಕ್ಕಂಥ ಎಲ್ಲ ಗ್ರಾಮರು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಬೆಳಗ್ಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಪಾರ್ಟ್ 2 ವಿಡಿಯೋನ. ಇವಾಗ ನಾವು ಪಾರ್ಟ್ 3 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ 3 ವಿಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅಂದರೆ 40 ಅಂಕಗಳಿಗೆ 40 ಅಂಕಗಳು ಈಸಿಯಾಗಿ ನೀವು ತಗೊಳ್ಬೋದು, ಆ ರೀತಿ ಇದೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ತೇಜ್ ಅಕಾಡೆಮಿ. ಲೆಟ್ಸ್ ಗೋ ವಿತ್ ಅ ಪಾರ್ಟ್ 3 ವಿಡಿಯೋ ಆಫ್ ಇಂಗ್ಲೀಷ್ ಗ್ರಾಮರ್ ಆನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸಿ ದಿಸ್ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಪಾರ್ಟ್ 1 ವಿಡಿಯೋದಲ್ಲಿ ಈ ಪಾರ್ಟ್ 1 ವಿಡಿಯೋ ಸುಮಾರು 1.5 ಗಂಟೆ ಇದೆ. 1 hour 30 minutes. ಓಕೆ, ಪಾರ್ಟ್ 2 ವಿಡಿಯೋನು ಕೂಡ ಅದು ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ 1 hour 30 minutes ಸಮಥಿಂಗ್ ಇದೆ. ಓಕೆ ನೋಡಿ, ಈ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಮ್ಯಾಕ್ಸಿಮಮ್ ನಿಮಗೆ 40 minutesಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಕೊಡ್ತಾನೆ. ನೋಡಿ ಸ್ಟೂಡೆಂಟ್ಸ್, 1.5 ಗಂಟೆ 40 minutes, ಆಲ್ಮೋಸ್ಟ್ 3.5 ಗಂಟೆಗಳ ಕಾಲ ಸೀರಿಯಸ್ ಆಗಿ ನೀವು ಈ ಒಂದು ಗ್ರಾಮರ್ ರಿವಿಷನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಜೇಬಲ್ಲಿ 40 ಮಾರ್ಕ್ಸ್ ಇದ್ದಾಗೆ. ಓಕೆ, ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಪಾರ್ಟ್ 2 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಓಕೆ, ಇವಾಗ ನಮಗೆ ಇರ್ತಕ್ಕಂಥದ್ದು ಪಾರ್ಟ್ 3 ವಿಡಿಯೋ. ಅದನ್ನು ಇವಾಗ ಮಾಡಿ ಅದನ್ನು ನಾವು ಮುಗಿಸೋಣ ಆ್ಯಂಡ್ ಗ್ರಾಮರ್ಗೆ ಗುಡ್ ಬೈ ಹೇಳೋಣ. ಓಕೆ, ಸೊ ನೆಕ್ಸ್ಟ್ ಬರೋ ಇಂಗ್ಲೀಷ್ ಎಕ್ಸಾಮಿನೇಷನಲ್ಲಿ ನೀವು ಎಲ್ಲರೂ ಕೂಡ 100% ಗ್ರಾಮರ್ ಕ್ವಶನ್ಸ್ನ ಅಟೆಂಡ್ ಮಾಡಿ 100% ಎಲ್ಲ ಕ್ವಶನ್ಸ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ತೆಗಿಬೇಕು ಗ್ರಾಮರಲ್ಲಿ. ಅದು ನಮ್ಮ ಉದ್ದೇಶ ಆಗಿದೆ. ಇಟ್ಸ್ ಆಲ್ ಫೈನ್, ಬಟ್ ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸಾವಿರಾರು ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಆದರೆ ನಮ್ಮ ಚಾನಲ್ಗೆ ಯಾರು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೋಡಿ, ಇದು ನಾಟ್ ಓನ್ಲಿ ಫಾರ್ ಇಂಗ್ಲೀಷ್ ಅಥವಾ ಕನ್ನಡ, ಪ್ರತಿಯೊಂದು ಸಬ್ಜೆಕ್ಟ್ಸ್ಗಳಿಗೂ ಕೂಡ ನಾವು ಈ ರೀತಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೇವೆ. ಮತ್ತು ನಮ್ಮ ತೇಜ್ ಅಕಾಡೆಮಿ ನಾಟ್ ಓನ್ಲಿ ಫಾರ್ PUC, ಆಫ್ಟರ್ PUC ನೀವು ಏನೆಲ್ಲ ಕೋರ್ಸಸ್ಗಳನ್ನ ಮಾಡಬೇಕು, ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದೆ, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನು, ಕ್ಲಾಸಸ್ಗಳನ್ನು, ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳನ್ನು, ಮತ್ತು ಕ್ರ್ಯಾಶ್ ಕೋರ್ಸ್ ಏನಾದ್ರು ಮಾಡ್ತಾಯಿದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು, ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳನ್ನು, ಇನ್ಫಾರ್ಮೇಷನ್ಗಳನ್ನು ನೀವು ಮತ್ತು ನಿಮ್ಮ ಸ್ನೇಹಿತರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಸೊ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಇಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಓಕೆ, ಸೊ ಅದೊಂದು ಹೇಳಬೇಕು ಅಂತ ಅನ್ನಿಸ್ತು, ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಟ್ಸ್ ಅ ಒನ್ ಗ್ರ್ಯಾಟಿಟ್ಯೂಡ್ ಯು ಕ್ಯಾನ್ ಶೋ ಆನ್ ಅಸ್, ರೈಟ್? ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿಸ್ NCET ಎಕ್ಸಾಮಿನೇಷನ್. ಲಾಸ್ಟ್ ಡೇಟು March 10th ಇದೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ. BCom B.Ed, BSc B.Ed ಮತ್ತು BA B.Ed ಎಲ್ಲಕ್ಕೂ ಕೂಡ ನೀವು ಈ ಒಂದು ಬೇರೆ ನಾರ್ಮಲ್ ಕಾಲೇಜಲ್ಲಿ ನಿಮ್ಮ ಊರಿನ ಅಕ್ಕಪಕ್ಕ ಕಾಲೇಜುಗಳಲ್ಲಿ ಮಾಡೋದಕ್ಕಿಂತ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ, IITಗಳಲ್ಲಿ, NITಗಳಲ್ಲಿ ಈ ಕೋರ್ಸನ್ನು ಮಾಡಿದ್ರೆ ತುಂಬ ಡಿಮ್ಯಾಂಡ್ ಇರುತ್ತೆ. ಫ್ಯೂಚರಲ್ಲಿ ನಿಮಗೆ ವೆರಿ ಗುಡ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ವಿತ್ ಹೈಯೆಸ್ಟ್ ಪೇಯ್ಡ್. ಓಕೆ, ನಾರ್ಮಲ್ ಕಾಲೇಜಲ್ಲಿ ನಾವು ಡಿಗ್ರಿಯನ್ನು ಮಾಡಿಕೊಂಡು ತುಂಬ ಸಲ ಜಾಬ್ಗೋಸ್ಕರ ಸರ್ಚ್ ಮಾಡೋದೆಲ್ಲ ನೋಡ್ತಾ ಇರ್ತೇವೆ. ಆದರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥದ್ದು ITAP ಕೋರ್ಸ್, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಜಾಬ್ ಸೆಕ್ಯೂರ್ ಆಗಿರುತ್ತೆ. ಪ್ರೈವೇಟ್ ಸೆಕ್ಟರ್ಲಾಗ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಲಾಗ್ಬೋದು, ಈಸಿಯಾಗಿ ನೀವು ಜಾಬನ್ನ ಕಂಡುಕೊಳ್ಬೋದಾಗಿದೆ. ಹಾಗಾಗಿ NCET ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾನೆ. ತುಂಬ ನಮ್ಮ ಸೌತ್ ಇಂಡಿಯನ್ ಪೀಪಲ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ಈ ಎಕ್ಸಾಮ್ಸ್ಗಳ ಬಗ್ಗೆ. ಯಾಕಂದರೆ ಲಾಸ್ಟ್ ಇಯರ್ ಡಾಟಾ ತೆಗೆದು ನೋಡಿದ್ರೆ ನಮ್ಮ ಕರ್ನಾಟಕದಿಂದ ನಾಟ್ ಇವನ್ 1000 ಮೆಂಬರ್ಸ್ ಅಟೆಂಡೆಡ್. ಓಕೆ, ಸೊ ಈ ಸಾರಿ ನೀವು ಎಲ್ಲರೂ ಕೂಡ ಇದೊಂದು NCET ಎಕ್ಸಾಮನ್ನು ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ, ಸೆಲೆಕ್ಟ್ ಆಗಿ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿಗೆ ನೀವು ಹೋಗಿ. ನಿಮ್ಮ ಈ NCET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರ್ಯಾಶ್ ಕೋರ್ಸ್ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ತೇಜಸ್ ಬ್ಯಾಚ್ ಅಂತೇಳಿ ನಮ್ಮ ತೇಜ್ ಅಕಾಡೆಮಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಯಾಕೆ ನಿಮಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ಬೇಕು ಅಂತ ಹೇಳ್ತಾನೆ, PUCನಲ್ಲಿ PCMB ಅಥವಾ ಆರ್ಟ್ಸ್ ಅಥವಾ ಕಾಮರ್ಸ್ ಸಬ್ಜೆಕ್ಟ್ಸ್ಗಳು ಕಾಮನ್ ಆಗಿರುತ್ತೆ. ಆದರೆ ಈ NCET ಎಕ್ಸಾಮಿನೇಷನ್ಗೆ ಒಂದು 3 ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ. ಅದೇನಂತ ಹೇಳಿದ್ರೆ ನೋಡಿ, ಸೊ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ, ಮತ್ತು ರೀಸನಿಂಗ್ಸ್ ಇರುತ್ತೆ, ಮತ್ತು ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಓಕೆ, ಈ 3 ಸಬ್ಜೆಕ್ಟನ್ನು ನಾವು ನಿಮಗೆ ಈಸಿಯಾಗಿ ಕೊಡ್ತಾ ಇದ್ದೇವೆ.
ಈ ಒಂದು NCET ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಯಾರಿಗಾರು ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಮ್ಮ ಈ ಒಂದು ತೇಜಸ್ ಬ್ಯಾಚನ್ನ ಜಾಯ್ನ್ ಆಗ್ಬೋದು ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ NCET 2026 ತೇಜಸ್ ಬ್ಯಾಚ್ಗೆ ಮತ್ತು ಅದರ ಒಂದು ಸದುಪಯೋಗವನ್ನು ನೀವು ಪಡಿಸ್ಕೊಳ್ಳಿ. ಓಕೆ, ಹೋಗೋಣ ಇವಾಗ ನಮ್ಮ ಒಂದು ಕ್ಲಾಸಸ್ ಏನಿದೆ ಅದನ್ನು ಮಾಡೋಣ. ನೋಡಿ, ಲಾಸ್ಟ್ ಉಳ್ಕೊಂಡಿರ್ತಕ್ಕಂಥ ಪಾರ್ಟ್ಗಳೇನಿದೆ, ಗ್ರಾಮರ್ ಪಾರ್ಟ್ಗಳು, ಅದನ್ನ ಇವಾಗ ಕವರ್ ಮಾಡೋಣ. ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವೇನು ಮಾಡ್ತೀವಿ, ಡೈಲಾಗ್ ರೈಟಿಂಗ್ನ ಯಾವ ರೀತಿ ಆನ್ಸರ್ ಮಾಡಬೇಕು ಮತ್ತು ಎಷ್ಟು ಈಸಿಯಾಗಿರುತ್ತೆ ಅದನ್ನು, ಮತ್ತು ಆನ್ಸರ್ ಕೂಡ ಏನು ಬರೀಬೇಕು ಅಂತ ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ, ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೋಡಿ, ಇಲ್ಲಿ ಫಸ್ಟ್ ಡೈಲಾಗ್ ರೈಟಿಂಗ್ನ ಮಾಡೋಣ. ಅದಾದಮೇಲೆ ಜಾಬ್ ಅಪ್ಲಿಕೇಶನ್ ಲೆಟರ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಬಿಕಾಸ್ 5 ಮಾರ್ಕ್ಸ್ ಇರುತ್ತೆ ಅದೊಂದಕ್ಕೆ. ಅದು ನಿಮಗೆ ಬೇಡ ಅಂತ ಹೇಳಿದ್ರೆ ಸ್ಪೀಚ್ ರೈಟಿಂಗ್ ಮಾಡೋದಿರುತ್ತೆ. ಆ ಸ್ಪೀಚ್ ರೈಟಿಂಗ್ನ ಯಾವ ರೀತಿ ಬರೆಯೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದಾದಮೇಲೆ ರೀಡಿಂಗ್ ಕಾಂಪ್ರೆನ್ಷನ್ ಬಗ್ಗೆ ನಿಮಗೆ ಒಂದು ಮಾಹಿತಿನ ನೀಡ್ತಾನೆ. ಇದ್ರ ಜೊತೆಗೆ ನಾವು ಒಂದು 40 ಮಿನಿಟ್ಸಲ್ಲಿ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡೋಣ. ಬನ್ನಿ ಇವಾಗ ಫಸ್ಟ್ ನಾವು ನೋಡೋಣ ಡೈಲಾಗ್ ರೈಟಿಂಗ್. ಓಕೆ, ಸೊ ಈ ಡೈಲಾಗ್ ರೈಟಿಂಗ್ನ ನೋಡಬೇಕಾದ್ರೆ ಏನೆಲ್ಲ ಕಾಂಪೊನೆಂಟ್ಸ್ಗಳನ್ನ ನಾವು ಇಂಪಾರ್ಟೆಂಟಾಗಿ ಫೋಕಸ್ ಮಾಡಬೇಕು ಅಂದರೆ, ಅಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್, ಓಕೆ, ಮತ್ತು ಅಲ್ಲಿ ಅವರು ಏನು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಯಾವ ಕಾನ್ವರ್ಸೇಷನ್ನ ಮಾಡ್ತಾ ಇದ್ದಾರೆ, ಯಾವ ಟೆನ್ಸ್ ಫಾರ್ಮ್ಸಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದಿರಬೇಕು, ಯಾವತ್ತೂ ಕೂಡ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ನಾವು ಯೂಸ್ ಮಾಡಬೇಕು. ಓಕೆ, ಇನ್ಫಾರ್ಮಲ್ ಲ್ಯಾಂಗ್ವೇಜ್, ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಲಾಸ್ಟ್ ಇಯರ್ ಫಸ್ಟ್ PUC ನಲ್ಲಿ ಇದ್ರ ಬಗ್ಗೆ ನೀವೊಂದು ಐಡಿಯಾವನ್ನು ಬಂದಿರುತ್ತೆ, ಲಾಸ್ಟ್ ಇಯರ್ ಮಾಡಿರ್ತೀರ ನೀವು. ಓಕೆ, ಸೊ ಇದರಲ್ಲಿ ಫಾರ್ಮಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ನೀವು ಬರೀಬೇಕಾಗತ್ತೆ. ಅದಾದಮೇಲೆ ನೀವು ಏನು ಬರೀಬೇಕು ಅಂತ ಇದು, ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಟ್ ಬ್ಲಾಂಕ್, ಅದನ್ನು ಕೂಡ ಅವರು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಓಕೆ, ಗಿವನ್ ಇನ್ಸ್ಟ್ರಕ್ಷನ್ಸ್, ಅದನ್ನು ನೀವು ನೋಡಬೇಕು. ಓಕೆ, ಸಮ್ ಟೈಮ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಏನು ಬರೀಬೇಕು ಅಂತೇಳಿ. ಆವಾಗ ನೆಕ್ಸ್ಟ್ ಆ ಕ್ಯಾರೆಕ್ಟರ್ ನೆಕ್ಸ್ಟ್ ಏನನ್ನ ರೆಸ್ಪಾಂಡ್ ಮಾಡಿರ್ತಾರೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ನಾನು ಹೇಳ್ತಾ ಹೋಗ್ತೀನಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ. ಓಕೆ, ಫಸ್ಟು ಆ ಕ್ಯಾರೆಕ್ಟರ್ಸ್ಗಳು ಏನು ಮಾತಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ಸ್ಗಳನ್ನ ನೋಡ್ಕೊಳ್ಬೇಕು. ಅದಾದಮೇಲೆ ಅವರ ಕಾನ್ವರ್ಸೇಷನ್ಸ್ನ ಅಬ್ಸರ್ವ್ ಮಾಡಬೇಕು. ಅದಾದಮೇಲೆ ನೀವು ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಈ ಡೈಲಾಗ್ ರೈಟಿಂಗಲ್ಲಿ ಫಾರ್ಮಲ್ ಲ್ಯಾಂಗ್ವೇಜ್ ಆಗಿರಬೇಕು. ಮತ್ತು ನೀವು ಆನ್ಸರ್ ಏನು ಬರೀಬೇಕು ಅಂತೇಳಿ ಮ್ಯಾಕ್ಸಿಮಮ್ ಬ್ರಾಕೆಟಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಆ ಗಿವನ್ ಇನ್ಸ್ಟ್ರಕ್ಷನ್ಸ್ಗಳನ್ನ ನೋಡಿ ಅದರ ಪ್ರಕಾರವಾಗಿ ನೀವು ರೆಸ್ಪಾಂಡ್ ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಬ್ಲಾಂಕ್ ಏನು ಬರೀಬೇಕು ಅಂತ ಹೇಳಿ, ಯಾವ ರೀತಿ ಫಿಲ್ ಮಾಡೋಂಥ ಐಡಿಯಾ ಬರಲಿಲ್ಲ ಅಂತ ಹೇಳಿದ್ರೆ, ಅದರ ನೆಕ್ಸ್ಟ್ ಕಾನ್ವರ್ಸೇಷನ್ನ ಯಾವ ರೀತಿ ಆ ಕ್ಯಾರೆಕ್ಟರ್ ರೆಸ್ಪಾಂಡ್ ಮಾಡಿದೆ ನೋಡಿಕೊಂಡು ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಹೋಗೋಣ ಈಗ. ಎಸ್, ಬನ್ನಿ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಡೈಲಾಗ್ ರೈಟಿಂಗ್ ಅಂತ ಹೇಳಿದ್ರೆ. ತುಂಬಾ ಸಿಂಪಲ್ ಆಗಿದೆ, ವೆರಿ ಈಸಿಯಾಗಿ ನೀವು 3 ಮಾರ್ಕ್ಸ್ನ ಇದ್ರಲ್ಲಿ ತಗೊಳ್ಬೋದು. ಮತ್ತು ಡೈಲಾಗ್ ರೈಟಿಂಗ್ನ ನೀವು ಬರೀಬೇಕಾದ್ರೆ ನೋಡಿ ಕಂಪ್ಲೀಟಾಗಿ ಬರೀಬೇಕು. ಬರೀ ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಯಾವತ್ತೂ ಕೂಡ ಇಂಗ್ಲೀಷಲ್ಲಿ ಪರ್ಫೆಕ್ಟಾಗಿ ಪ್ರಾಪರಾಗಿ ನೀವು ಬರೀಬೇಕು. ಕ್ಯಾರೆಕ್ಟರ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಒಂದೇ ಅಲೈನ್ಮೆಂಟಲ್ಲಿ ನೀವು ಬರೀಬೇಕು, ಅಲ್ಲೊಂದು ಇಲ್ಲೊಂದು ಬರೀಬಾರ್ದು. ಅದಾದಮೇಲೆ ಇಲ್ಲಿ ನೋಡಿ ಈ ರೀತಿ ಕೋಲನ್ನು ಹಾಕ್ಬೇಕು ನಾವು. ಓಕೆ, ದಿಸ್ ಈಸ್ ರೈಟ್, ನೀವು ಈ ರೀತಿ ಬರೀತೀರ ಕೆಲವರು, ದಿಸ್ ಈಸ್ ರಾಂಗ್, ಆ ರೀತಿ ಬರೀಬಾರ್ದು. ಓಕೆ, ಸೊ ನೀವು ಈ ಒಂದು ಪಂಕ್ಚುಯೇಷನ್ ಮಾರ್ಕ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ನೋಡಿ ಎಲ್ಲವೂ ಕೂಡ ಹೀಗೆ ಇದೆ. ಓಕೆ, ದಿಸ್ ಈಸ್ ರೈಟ್. ಇನ್ ಕೇಸ್ ನೀವು ಈ ರೀತಿ ಬರೆದ್ರೆ ದಿಸ್ ಈಸ್ ರಾಂಗ್. ಓಕೆ, ಸೊ ನೋಡೋಣ. ಸೊ ನಮಗೆ ಇಲ್ಲಿ ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್ ಅಂತ ಇದೆ. ಯಾರ್ಯಾರು ಅವರು? ಒಂದು ಮಯೂರ, ಇನ್ನೊಂದು ಮಧುರ. ಓಕೆ, ಇಬ್ಬರು ಕ್ಯಾರೆಕ್ಟರ್ ನಡುವೆ ಆಗ್ತಕ್ಕಂಥ ಒಂದು ಕಾನ್ವರ್ಸೇಷನ್. ಏನು ಕಾನ್ವರ್ಸೇಷನ್ ಅನ್ನೋದು ಕೂಡ ಅಲ್ಲಿ ಹಿಂಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಆ ಹಿಂಟ್ಗಳನ್ನ ನಾವು ಅಬ್ಸರ್ವ್ ಮಾಡಬೇಕು. ನೋಡಿ, ಮಯೂರ ಹೇಳ್ತಾ ಇದ್ದಾರೆ, ಹಾಯ್ ಮಧುರ, ಯು ಅಂತ ಕೊಟ್ಟು ಒಂದು ಬ್ಲಾಂಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಫೀಲ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ನೋಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ನಮ್ಮ ಇಂಗ್ಲೀಷು ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಅಂತ ಹೇಳಿ. ಕಾಂಪ್ಲಿಮೆಂಟ್ ಅಂದರೆ ಏನು? ಬೇರೆಯವ್ರನ್ನ ಹೊಗಳ್ತಕ್ಕಂಥದ್ದು ಯಾವ್ದಾದ್ರು ವಿಚಾರವಾಗಿ. ಏನಂತ ಕಾಂಪ್ಲಿಮೆಂಟ್ ಕೊಡಬೇಕು? ಹಾಯ್ ಮಧುರ, ಯು ಲುಕ್ ಗುಡ್ ಟುಡೇ. ದೊಡ್ಡಿನ ಸಿಂಪಲ್ ಕಾನ್ವರ್ಸೇಷನ್ನ ಬರೀತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಾರ್ಮಲ್ ಆಗಿ ಅವರೇ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬ ಚೆನ್ನಾಗಿ ಓದೋರು ಇರ್ತಾರೆ, ಎಲ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ. ಓಕೆ, ಯು ಲುಕ್ ಗುಡ್ ಟುಡೇ. ಓಕೆ, ಇದನ್ನು ಫಿಲ್ ಮಾಡಿದ್ದೇನೆ. ನೀವು ಬರೀಬೋದು ಯು ಲುಕ್ ಗಾರ್ಜಿಯಸ್, ಯು ಆರ್ ಲುಕಿಂಗ್ ಫ್ಯಾಬ್ಯುಲಸ್ ಟುಡೇ, ಯು ಆರ್ ಲುಕಿಂಗ್ ಫ್ಯಾಂಟಾಸ್ಟಿಕ್ ಟುಡೇ. ಬಟ್ ಮೇಕ್ ಶೋರ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರ್ಬೇಕು. ನಿಮಗೆ ಸ್ಪೆಲ್ಲಿಂಗ್ ತಪ್ಪು ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಅದಕ್ಕೆ ನಾನು ಸಿಂಪಲ್ ವರ್ಡ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಬರೀತಾ ಇದ್ದೀನಿ. ಓಕೆ, ಅದಕ್ಕೆ ಮಧುರ ಏನು ರಿಪ್ಲೈ ಮಾಡ್ತಾಳೆ? ಅವಳು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದ್ರೆ ಯಾರು ಹೊಗಳಿದಾಗ ನಾವು
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಎಲ್ಲ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮಧುರ ಗ್ರಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ಯಾವ ರೀತಿ? ಜಸ್ಟ್ ಥ್ಯಾಂಕ್ ಯು. ನೆಕ್ಸ್ಟ್ ಮಯೂರ ಕೇಳ್ತಾ ಇದ್ದಾಳೆ, ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು? ಏನಾದ್ರು ಸ್ಪೆಷಲ್ ಇದೆಯಾ? ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ಮಧುರ ಎಸ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ. ಓಕೆ, ಬಟ್ ಏನು ಬರೀಬೇಕು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಈ ಬ್ಲ್ಯಾಂಕಲ್ಲಿ ಅನ್ನೋ ಐಡಿಯಾ ನಿಮಗೆ ಗೊತ್ತಾಗಿರೋದು. ಅವಾಗ ಏನು ಮಾಡಬೇಕು? ನೆಕ್ಸ್ಟ್ ಸೆಂಟೆನ್ಸ್ ನೋಡಬೇಕು ಏನಿದೆ ಅಂತೇಳಿ. ಓಕೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಇದೆ. ಹಾಗಾದರೆ ಆ ಸ್ಪೆಷಲ್ ಡೇ ಏನೋ ಅವಳು ಬರ್ಡೇ ಆಗಿದೆ, ಅದನ್ನು ನೀವು ಬರೀಬೇಕು. ಈ ರೀತಿ ಈ ಬ್ಲ್ಯಾಂಕ್ ಗೊತ್ತಾಗಲಿಲ್ಲ ಅಂದಾಗ ನೆಕ್ಸ್ಟ್ ಕಾನ್ವರ್ಸೇಷನ್ ನೀವು ನೋಡಬೇಕು. ಅದನ್ನು ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ ಹೇಳಿದ್ದು. ಎಸ್, ಇಟ್ ಈಸ್ ಮೈ ಬರ್ಡೇ ಟುಡೇ. ಇಟ್ಸ್ ಮೈ ಬರ್ಡೇ ಟುಡೇ. ಅವಾಗ ಏನು ಮಾಡ್ತಾಳೆ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರ, ಥ್ಯಾಂಕ್ ಯು ಮಯೂರ. ಇಷ್ಟೇ. ಈ ಬ್ಲ್ಯಾಂಕ್ ಏನಿರುತ್ತೆ ಇದೇ ರೀತಿ ಒಂದು ಸೆಟಪ್ನ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಕ್ಯಾರೆಕ್ಟರ್ಸ್ಗಳನ್ನ ಬರೀಬೇಕು, ಏನು ಕಾನ್ವರ್ಸೇಷನ್ ಅದನ್ನು ಬರೀಬೇಕು. ಆ ಎಲ್ಲಿ ಬ್ಲ್ಯಾಂಕ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡಬೇಕು ನೀವು. ವೆರಿ ಇಂಪಾರ್ಟೆಂಟ್. ಓಕೆ, ಸುಮ್ಮನೆ ಬರೆದ್ರಾಗಲ್ಲ. ಯಾವುದನ್ನು ಫಿಲ್ ಮಾಡ್ತಾರೆ ಅದನ್ನು ಅಂಡರ್ಲೈನ್ ಮಾಡ್ಬೇಕು ನೀವು. ಅವಾಗಷ್ಟು ನಿಮಗೆ ಇದಕ್ಕೂ ಕೂಡ 1 ಮಾರ್ಕ್ಸ್ ಸಿಗುತ್ತೆ, ಇದಕ್ಕೂ ಕೂಡ 1 ಮಾರ್ಕ್ಸ್ ಸಿಗುತ್ತೆ, ಮತ್ತು ಇದಕ್ಕೂ ಕೂಡ 1 ಮಾರ್ಕ್ಸ್ ಸಿಗುತ್ತೆ. ಸರಿಯಾದ ರೀತಿಯಲ್ಲಿ ನೀವು ರೆಸ್ಪಾಂಡ್ ಮಾಡಿಲ್ಲ, ಆನ್ಸರ್ ಬರೋದಿಲ್ಲ ಅಂದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾವುದಿದೆ ಅಂತ ಹೇಳಿ. ನೆಕ್ಸ್ಟು ಅಟ್ ಪ್ರಿನ್ಸಿಪಲ್ಸ್ ಚೇಂಬರ್, ಕಾನ್ವರ್ಸೇಷನ್ ಬಿಟ್ವೀನ್ ಪ್ರಿನ್ಸಿಪಲ್ ಆ್ಯಂಡ್ ಅ ಪೇರೆಂಟ್. ಯಾವ ರೀತಿ ಕಾನ್ವರ್ಸೇಷನ್ ಇದೆ ಒಂದ್ಸಲ ನೀವು ನೋಡಿ. ಇಲ್ಲಿ ಪೇರೆಂಟ್, ಮೇ ಐ ಕಮ್ ಇನ್ ಮೇಡಮ್. ಪ್ರಿನ್ಸಿಪಲ್ ಏನಂತ ಆನ್ಸರ್ ಮಾಡಬೇಕು? ಗಿವಿಂಗ್ ಪರ್ಮಿಷನ್. ಬರೋರ್ನ ಬನ್ನಿ ಅಂತ ಹೇಳ್ಬೇಕು. ಇವಾಗ ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಓಕೆ, ನೆಕ್ಸ್ಟ್ ಪೇರೆಂಟ್ ಹೇಳ್ತಾ ಇದ್ದಾರೆ ಐ ಆಮ್, ಇಂಟ್ರಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಪೇರೆಂಟ್ಸ್ ಇಂಟ್ರಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಹೇಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು? ಯಾರ ಪೇರೆಂಟ್ ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ಬೇಕು. ಅಲ್ಲಿ ನೋಡಿ, ಅವರು ಅವರ ಮಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ನೀವು ಡೈರೆಕ್ಟಾಗಿ ನೇಮನ್ನ ಕೇಳೋದಕ್ಕಾಗಲಿಲ್ಲ ಅಂತಂದರೆ, ಓಕೆ, ಐ ಆಮ್ ಪೇರೆಂಟ್ ಆಫ್ XYZ. ಆವಾಗ ಪ್ರಿನ್ಸಿಪಲ್ ರಿಪ್ಲೈ ಮಾಡ್ತಾರೆ, ನೈಸ್, ಬಿ ಸೀಟೆಡ್ ಸರ್. ಓಕೆ, ಐ ಆಮ್ ಅ ಫಾದರ್ ಆಫ್ XYZ ಅಂತೇಳಿ ಹೇಳ್ಕೊಡ್ಬೋದು. ಪೇರೆಂಟ್ ಈಗ ನೆಕ್ಸ್ಟ್ ಏನು ಕೇಳಬೇಕಾಗಿದೆ? ಎಂಕ್ವೈರಿಂಗ್ ಅಬೌಟ್ ಇಸ್ ಡಾಟರ್ಸ್ ಪ್ರೋಗ್ರೆಸ್. ಯಾವ ರೀತಿ ಕೇಳೋದು? ರೆಸ್ಪಾಂಡ್ ನೋಡಿ. ಪ್ರಿನ್ಸಿಪಲ್ ಏನು ಹೇಳಿದ್ರೆ, ಶೀ ಈಸ್ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಶೀ ಸ್ಟಡೀಸ್ ವೆಲ್. ಸೊ ನೀವು ಇಲ್ಲಿ ಯಾವ ರೀತಿ ಒಂದು ಫಿಲ್ ಮಾಡಬೇಕಾಗುತ್ತೆ? ಹೌ ಈಸ್ ಮೈ ಡಾಟರ್ how is my daughter in school, ಅಥವಾ how is my daughter is studying, how is my daughter's progress in academics. ಏನು ಬೇಕಾದರೂ ನೀವು ಕೇಳ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ ಶಿ ಈಸ್ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ಆ್ಯಂಡ್ ಶಿ ಸ್ಟಡೀಸ್ ವೆಲ್. ಸೊ ಈ ರೀತಿ ಇದೆ. ಸೊ ಪ್ರತಿಯೊಂದಕ್ಕೂ ಕೂಡ ಅದೇ ರೀತಿ ಸಿಂಪಲ್ ಆಗಿ ನೀವು ಮಾಡ್ತಾ ಹೋಗಬೇಕು. ನಾನು ಬೇಗ ಮಾಡ್ಕೊಡ್ತಾ ಹೋಗ್ತೇನೆ. ಕಾನ್ವರ್ಸೇಷನ್ ಬಿಟ್ವೀನ್ ಕಾಲೇಜ್ ಟೂರ್ ಸೆಕ್ರೆಟರಿ ಆ್ಯಂಡ್ ಪ್ರಿನ್ಸಿಪಲ್, ಇವರಿಬ್ಬರು ನಡುವೆ ನಡತಕ್ಕಂಥ ಒಂದು ಕಾನ್ವರ್ಸೇಷನ್. ಗುಡ್ ಮಾರ್ನಿಂಗ್ ಸರ್, ಪ್ರಿನ್ಸಿಪಲ್ ರೆಸ್ಪಾಂಡಿಂಗ್. ಓಕೆ, ರೆಸ್ಪಾಂಡಿಂಗ್ ಹೇಗಿರುತ್ತೆ? ಗುಡ್ ಮಾರ್ನಿಂಗ್ಗೆ ಗುಡ್ ಆಫ್ಟರ್ನೂನ್ ಹೇಳೋಕ್ಕಾಗತ್ತಾ? ಇಲ್ಲ, ಗುಡ್ ಮಾರ್ನಿಂಗ್. ಟು ಸೆಕ್ರೆಟರಿ, ಸರ್ ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಅ ಟ್ರಿಪ್ ಸರ್. ಪ್ರಿನ್ಸಿಪಲ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಏನು ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ? ಆನ್ಸರ್ ನೋಡಿ, 3 days ಅಂತಿದೆ. ಅಂದರೆ ಏನು ಬರೀಬೇಕು ನಾವಿಲ್ಲಿ? ಹೌ ಮೆನಿ ಡೇಸ್, ಹೌ ಮೆನಿ ಡೇಸ್ ಅಂತಾನೆ ಬರೀಬೇಕು, ಹೌ ಮಚ್ ಅಂತ ಬರೀಬಾರ್ದು. ಓಕೆ, ಸೊ ಹೌ ಮೆನಿ ಡೇಸ್? ಟೂರ್ ಸೆಕ್ರೆಟರಿ, ಸರ್ 3 days. ಪ್ರಿನ್ಸಿಪಲ್ ಡಿಸ್ಅಗ್ರಿ, ಬೇಡ ಅಂತ ಹೇಳ್ತಿದ್ದಾರೆ. ಸೊ ಐ ಕ್ಯಾನ್ ಪರ್ಮಿಟ್ ಯು ಫಾರ್ 1 day ಓನ್ಲಿ ಅಂತ ಹೇಳಿ. ಓಕೆ, ಸೊ ಪ್ರಿನ್ಸಿಪಲ್ ಹೇಳ್ತಾರೆ ನೋ. ಡಿಸ್ಅಗ್ರಿ ಅಂದರೆ ಯಾವ ರೀತಿ? ನೋ ಅಂತ ಹೇಳಿದ್ರೆ ಸಾಕು. ನೋ, ಐ ಕ್ಯಾನ್ ಪರ್ಮಿಟ್ ಯು ಫಾರ್ 1 day ಓನ್ಲಿ. ಅದಕ್ಕೆ ಅವನು ಹೇಳ್ತಾರೆ ಥ್ಯಾಂಕ್ ಯು, ಐ ವಿಲ್ ಇನ್ಫಾರ್ಮ್ ದ ಸ್ಟೂಡೆಂಟ್ ಸರ್. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಒಂದೊಂದಕ್ಕೂ ಕೂಡ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅಟ್ ಅ ಶೋರೂಮ್, ಸೇಲ್ಸ್ ಮ್ಯಾನೇಜರ್, ನೀವು ಯಾವುದಾದ್ರು ಒಂದು ಶೋರೂಮ್ಗೆ ಹೋದಾಗ ಯಾರೊಬ್ರು ಬರ್ತಾರಲ್ಲ, ಅವ್ರಿಗೆ ಏನು ಬೇಕು ಅಂತ ಕೇಳ್ತಾರೆ. ಅದೇ ಆಫರಿಂಗ್ ಹೆಲ್ಪ್. ಹೌ ಮೇ ಐ ಹೆಲ್ಪ್ ಯು? ಹೌ ಮೇ ಐ ಹೆಲ್ಪ್ ಯು ಸರ್? ಕ್ವಶನ್ ಮಾರ್ಕ್ ಹಾಕಬೇಕು. ಅದಕ್ಕೆ ಕಸ್ಟಮರ್, ಐ ವಾಂಟ್ ಟು ಬೈ ಅ ಸ್ಕೂಟರ್, ಆಸ್ಕಿಂಗ್ ಅಬೌಟ್ ದ ಮಾಡೆಲ್. ಹೇಗೆ ಕೇಳ್ತೀರಾ? ವಿಚ್ ಮಾಡೆಲ್? ನೋಡಿ, ಸಿಂಪಲ್ ಆಗಿ ಹೀಗೂ ಬರೆದು ನೀವು ಕ್ಲೋಸ್ ಮಾಡ್ಬೋದು, ಅಥವಾ ನೀವು ಸೆಂಟೆನ್ಸ್ ಟೈಪಲ್ಲಿ ಬರ್ತೇವೆ. ವಿಚ್ ಮಾಡೆಲ್ ಹಿ ವುಡ್ ಲೈಕ್ ಟು ಬೈ, ಈ ರೀತಿ ಕಂಪ್ಲೀಟ್ ಆಗು ಕೂಡ ಕೇಳ್ಬೋದು. ನಾನು ಎಲ್ಲರಿಗೂ ಕೂಡ ಈಸಿ ಆಗಲಿ ಅಂತೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ವಿಚ್ ಮಾಡೆಲ್ ಯು ವುಡ್ ಲೈಕ್ ಆರ್ ಪ್ರಿಫರ್. ಓಕೆ, ಸೊ ಐ ವಾಂಟ್ ಟು ಬೈ ಅ ಹೋಂಡಾ ಆಕ್ಟಿವಾ.
ಸೇಲ್ಸ್ ಮ್ಯಾನೇಜರ್ ಆಸ್ಕಿಂಗ್ ಫಾರ್ ಕಲರ್. ವಾಟ್ಸ್ ಯುವರ್ ಫೇವ್ರೆಟ್ ಕಲರ್ ಅಥವಾ ವಿಚ್ ಕಲರ್ ಯು ಪ್ರಿಫರ್? ಅವ್ರು ಹೇಳ್ತಾ ಇದ್ದಾರೆ ರಾಯಲ್ ಬ್ಲೂ ಕಲರ್. ಓಕೆ, ಸೊ ಇಷ್ಟು ನೋಡಿ, ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ, ಆರಾಮಾಗಿ ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ, ಆರಾಮಾಗಿ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಡೈಲಾಗ್ ರೈಟಿಂಗಲ್ಲಿ 3 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಇರತಕ್ಕಂಥದ್ದಲ್ಲಿ ಪ್ರೀವಿಯಸ್ ಇಯರಲ್ಲಿ ಅಂದರೆ 2025 ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹಾಯ್ ರಾಜ್, ಗುಡ್ ಆಫ್ಟರ್ನೂನ್, ರೆಸ್ಪಾಂಡಿಂಗ್ ಟು ಗ್ರೀಟಿಂಗ್. ಗುಡ್ ಆಫ್ಟರ್ನೂನ್. ಓಕೆ, ಸಾರಾ, ಬೈ ದ ವೇ ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ? ನನ್ನ ಫ್ರೆಂಡನ್ನ ಮೀಟ್ ಮಾಡಿದೆ ಅಂತ ಕೇಳ್ತಿದ್ದಿಲ್ಲ ರಾಜ್. ನೋ, ಐ ಹ್ಯಾವೆಂಟ್. ಸೊ ದೀಪಾ ಅಲ್ಲೇ ಇರೋದ್ರಿಂದ ಇಮಿಡಿಯೇಟಾಗಿ ಅವನ್ನ ಗ್ರೀಟ್ ಮಾಡ್ತಾನೆ, ಇಂಟ್ರಡ್ಯೂಸಸ್. ಹಲೋ ದೀಪಾ, ನೈಸ್ ಮೀಟಿಂಗ್ ಯು. ಅದಕ್ಕೆ ದೀಪ ಏನು ಹೇಳ್ತಾಳೆ? ನೈಸ್ ಟು ಮೀಟ್ ಯು ಟು. ಓಕೆ, ನೆಕ್ಸ್ಟ್ ಅವನು ಹೇಳ್ತಾನೆ ಟೇಕಿಂಗ್ ಲೀವ್. ಯಾವ ರೀತಿ ನಾವು ಟೇಕಿಂಗ್ ಲೀವ್ ಮಾಡ್ತೇವೆ ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಅಂದರೆ ಜಸ್ಟ್ ಥ್ಯಾಂಕ್ ಯು, ಸಿ ಯು ಅಥವಾ ಬಾಯ್, ಅಥವಾ ಇನ್ನೂ ಫಾರ್ಮಲ್ ಆಗಿ ಹೇಳಬೇಕು ಅಂದರೆ ಮೇ ಐ ಟೇಕ್ ಲೀವ್ ಅಂತೇಳಿ ಹೊರಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್, ಇನ್ ಅ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆ್ಯಂಡ್ ಸ್ಟೂಡೆಂಟ್ ಸೆಕ್ರೆಟರಿ. ನೋಡಿ ಇಲ್ಲಿ ಸ್ಟೂಡೆಂಟ್ ಸೆಕ್ರೆಟರಿ ಗುಡ್ ಮಾರ್ನಿಂಗ್ ಮೇಡಮ್, ರೆಸ್ಪಾಂಡಿಂಗ್ ಏನಂತ? ಗುಡ್ ಮಾರ್ನಿಂಗ್. ಸ್ಟೂಡೆಂಟ್ ಸೆಕ್ರೆಟರಿ ಮೇಡಮ್, ವಿ ನೀಡ್ ಯುವರ್ ಪರ್ಮಿಷನ್ ಟು ಗೋ ಆನ್ ಎಜುಕೇಷನಲ್ ಟೂರ್. ಪ್ರಿನ್ಸಿಪಲ್ ಆಲ್ರೆಡಿ ಈ ಥರ ಒಂದಾಗಿದೆ, ಮತ್ತೊಂದು ಬಂದಿದೆ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಹೌ ಮೆನಿ ಡೇಸ್ ಅಂತಾನೆ ಬರೀರಿ. ಹೌ ಮೆನಿ ಡೇಸ್ ಆಫ್ ಅ ಟ್ರಿಪ್, ಹೌ ಮೆನಿ ಡೇಸ್ ಯು ಆರ್ ಪ್ಲಾನಿಂಗ್ ಟು ಗೋ ಫಾರ್ ಎಜುಕೇಷನಲ್ ಟೂರ್, ಈ ಥರ ಕಂಪ್ಲೀಟ್ ಸೆಂಟೆನ್ಸ್ನಾಗೂ ಕೂಡ ನೀವು ಬರೀಬೋದು. ಪ್ರಿನ್ಸಿಪಾಲ್ ಅಗ್ರೀಸ್ ಅಂತ ಇದೆ. ಓಕೆ, ಸೊ ಅವರು ಪರ್ಮಿಷನ್ ಕೇಳೋದಕ್ಕೆ ಬಂದಿದ್ದಾರೆ, ಪ್ರಿನ್ಸಿಪಲ್ ಅಗ್ರಿ ಮಾಡಿದ್ದಾರೆ. ಲಾಸ್ಟ್ ಇದರಲ್ಲಿ ಅಗ್ರಿ ಮಾಡಿರಲ್ಲ, ಡಿಸ್ಅಗ್ರಿ ಮಾಡಿ ಒಂದು ದಿನ ಕೊಟ್ಟಿದ್ರು, ಇಲ್ಲಿ ಅಗ್ರಿ ಮಾಡಿದ್ದಾರೆ. ಓಕೆ, ಸೊ ನಾವು ಈ ಅಗ್ರಿ ಮಾಡಿದಾಗ ನಾವು ಎಸ್ ಅಂತಾನು ಕೂಡ ಹೇಳ್ಬೋದು ಮತ್ತೆ ಬರಿಬೋದು. ಸೊ ಈ ರೀತಿ ಬರಿಬೋದು. ಸೊ ಆಮೇಲೆ ಎಸ್ ಅಂತ ಹೇಳಿ ಯು ಕ್ಯಾನ್ ಗೋ ಆರ್ ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ಬೋದು, ಅಥವಾ ಪರ್ಮಿಷನ್ ಗ್ರಾಂಟೆಡ್ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ನಾವು ಬರೋದು? ಆರ್ ಐ ಕ್ಯಾನ್ ಪರ್ಮಿಟ್ ಟು ಗೋ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ, ಯಾವುದು ನಿಮಗೆ ಆ ಟೈಮಲ್ಲಿ ರಿಮೆಂಬರ್ ಆಗುತ್ತೋ ಅದನ್ನೆಲ್ಲ ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್ ನೋಡೋಣ ಬನ್ನಿ. ಇನ್ನೊಂದಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ, 2 ಫ್ರೆಂಡ್ಸ್ ಮೀಟ್ ಅಟ್ ದ ಪಾರ್ಕ್. ದೇವರಾಜ್ ಹೇಳ್ತಾ ಇದ್ದಾನೆ, ಗ್ರೀಟ್ ಮಾಡ್ತಾ ಇದ್ದಾನೆ. ಗ್ರೀಟ್ ಅಂದರೆ ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಫೈನ್, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾನೆ, ಗಿವಿಂಗ್ ಇನ್ಫಾರ್ಮೇಷನ್. ಏನಂತ ಎಸ್ ಅಂತ ಹೇಳಬೇಕು, ನೋ ಅಂತ ಹೇಳಬೇಕು. ಬಟ್ ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ನೆಕ್ಸ್ಟ್ ಕನ್ವರ್ಸೇಷನ್. ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದಾನೆ, ಅಂದರೆ ಅವನು ನೆಕ್ಸ್ಟ್ ಒಂದು ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದ್ದಾನೆ, ಅದರಲ್ಲಿ ವಿನ್ ಕೂಡ ಆಗಿದ್ದಾನೆ. ಅವನು ಹೇಳ್ತಾನೆ ಎಸ್ ಐ ವಾನ್ ಫಸ್ಟ್ ಪ್ಲೇಸ್. ಅದಕ್ಕೆ ಅವನು ವಾವ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಗ್ರಾಟಿಟ್ಯೂಡ್ ಹೇಳಬೇಕು, ಥ್ಯಾಂಕ್ ಯು. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಹೀಗೆ ನಾವು ಡೈಲಾಗ್ ರೈಟಿಂಗ್ನ ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಎ ಅಜೀಜ್, ಹೌ ಆರ್ ಯು, ರಿಪ್ಲೈಸ್ ಹಾಯ್, ಐ ಆಮ್ ಗುಡ್, ಐ ಆಮ್ ಡೂಯಿಂಗ್ ವೆಲ್, ಐ ಆಮ್ ಫೈನ್, ಏನಾದರೂ ಕೂಡ ಹೇಳ್ಬೋದು. ಯು ಲುಕ್ ರಾದರ್ ಡಲ್, ರೀಸನ್ ಕೇಳ್ತಾ ಇದ್ದಾನೆ. ಇವತ್ತು ಯಾಕೋ ನೀನು ಡಲ್ ಆಗಿದೆಯಲ್ಲ, ಏನಾಯಿತು, ವಾಟ್ ಹ್ಯಾಪನ್. ಓಕೆ, ಅಜಿನ್, ಮೈ ಫಾದರ್ ಪಾಸ್ಡ್ ಅವೇ, ಸೊ ಎಕ್ಸ್ಪ್ರೆಸಿಂಗ್ ಸಿಂಪತಿ. ಐ ಆಮ್ so sorry. ಓಕೆ, ಸೊ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಈ ರೀತಿಯಲ್ಲಿ ಹೆಂಡ್ ಆಗುತ್ತೆ. ಸೊ ಹೀಗೆ ಇನ್ನೊಂದು ನೋಡೋಣ, ಇದನ್ನು ನೀವೇ ಮಾಡ್ತೀರಾ? ಸೊ ಹೆಲೋ, ಐ ಆಮ್ ಶಾಂತಾ, ಈಸ್ ದಿಸ್ ಭೈರವ ಮೆಡಿಕಲ್ಸ್? ಮ್ಯಾನೇಜರ್, ಎಸ್ ಮ್ಯಾಮ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಶಾಂತ ಕೇಳ್ತಾ ಇದ್ದಾರೆ, ಐ ನೀಡ್ ಅ ಕಾಫ್ ಸಿರಪ್. ಅದಾದ ಮೇಲೆ ಏನಿದೆ, ಎಂಕ್ವೈರೀಸ್ ಅಬೌಟ್ ಹೋಮ್ ಡೆಲಿವರಿ. ಸೊ ಹೇಗೆ, ಕ್ಯಾನ್ ಯು provide home delivery? Manager, sure ma'am, ask for admission. Can you tell me your address please? Okay, next Shanta, number 1, number 10 Anuraga, 4th block, Rajajinagar, near Church, Bangalore. Manager, ಅಜ್ಯೂರ್ ಹೋಮ್ ಡೆಲಿವರಿ. ಅವನು ಹೇಳ್ತಾನೆ ಓಕೆ,
ಥ್ಯಾಂಕ್ ಯು, ವಿ ವಿಲ್ ಡೆಲಿವರ್ ಯು ಶಾರ್ಟ್ಲಿ. ಆದಷ್ಟು ಬೇಗ ನಿಮಗೆ ಡೆಲಿವರಿ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಅವರು ಥ್ಯಾಂಕ್ ಯು ಬಾಯ್ ಅಂತ ಹೇಳಿ ಎಂಡ್ ಮಾಡ್ತಾರೆ. ಓಕೆ, ಇಷ್ಟು ಡೈಲಾಗ್ ರೈಟಿಂಗ್ ಆಗಿರುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಇರ್ತಕ್ಕಂಥದ್ದು ಜಾಬ್ ಅಪ್ಲಿಕೇಶನ್ ಲೆಟರ್. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಬಿಕಾಸ್ ಈ ಒಂದು ಜಾಬ್ ಅಪ್ಲಿಕೇಶನ್ ಲೆಟರ್ ನಮಗೆ 5 ಮಾರ್ಕ್ಸ್ ಬರುತ್ತೆ, 5 ಅಂಕಗಳು ಬರುತ್ತೆ. ಈ ಒಂದು ಜಾಬ್ ಅಪ್ಲಿಕೇಶನ್ ಲೆಟರಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ಗಳಿರುತ್ತೆ, ಯಾವ ರೀತಿ ನಾವು ಮಾರ್ಕ್ಸ್ನ ತೆಗಿಬೋದು ಅಂದರೆ ಅಲ್ಲಿ ಬರ್ತಕ್ಕಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಓಕೆ, ಅದಾದಮೇಲೆ ಆ ಒಂದು ಆ್ಯಡ್ಸಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬರಿಬೇಕು. ಅದು ಆದಮೇಲೆ ನೀವು ಒಂದು ರೆಸ್ಯೂಮ್ ರೈಟಿಂಗನ್ನು ಬರಿಬೇಕು. ವಿತೌಟ್ ರೆಸ್ಯೂಮ್ ಒಂದೇ ಲೆಟರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ಫಿಲ್ ಮಾಡ್ಬೋದು. ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ಒಂದು ಲೆಟರ್ನು ಕೂಡ ಬರೀರಿ, ಒಂದು ರೆಸ್ಯೂಮ್ ಕೂಡ ಬರೀರಿ. ಯಾವ ರೀತಿ ಅಂತೇಳಿ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು 5 ಅಂಕದ ಪ್ರಶ್ನೆಗೆ ನೀವು 5 ಅಂಕಗಳನ್ನು ಈಸಿಯಾಗಿ ತಗೊಳ್ಬೋದು ನೀವು ಸ್ಟೆಪ್ಸ್ನ ಫಾಲೋ ಮಾಡಿದಾಗ. ಮತ್ತು ಈ ಜಾಬ್ ಅಪ್ಲಿಕೇಶನ್ ಲೆಟರ್ ಜೊತೆಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಸ್ಪೀಚ್ ರೈಟಿಂಗ್ ಅಂತ ಹೇಳಿ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಚೂಸ್ ಮಾಡ್ಬೋದು. ಅದನ್ನು ನಾನು ಹೇಳ್ತೇನೆ ನೋಡಿ. ಒಂದು ಕ್ವಶನ್ ಬಂದಿದೆ ಇಲ್ಲಿ, ಕ್ವಶನ್ ನಂಬರ್ 36A ಅಂದರೆ ಆಪ್ಷನ್ ಕೂಡ ಇದೆ ಬಿ ನಲ್ಲಿ. ರೈಟ್ ಅ ಲೆಟರ್ ಟು ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್. ಆ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಇದೆ ನೋಡಿ. ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ದ ಹೆರಾಲ್ಡ್ ನ್ಯೂಸ್ ಪೇಪರ್. ಓಕೆ, ಡೇಟೆಡ್ ಆನ್ 17 ಡಿಸೆಂಬರ್ 2024. ಈ ರೀತಿ ನಿಮ್ಗೊಂದು ಕ್ವಶನ್ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಏನು ಅದನ್ನು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಅಂದರೆ ನೀವು ಆ ಲೆಟರಲ್ಲಿ ಏನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಏನು ವಾಂಟೆಡ್, ಯಾರು, ಡಾಟಾ ಎಂಟ್ರಿ ಆಪರೇಟರ್, ಇದೇ ನಿಮಗೆ ಜಾಬ್. ಈ ಜಾಬ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಏನು ಕ್ವಾಲಿಫಿಕೇಶನ್ ಕೇಳಿದರೆ ಸೆಕೆಂಡ್ PUC ಆಗಿದ್ರೆ ಸಾಕು, ವಿತ್ ಫಸ್ಟ್ ಕ್ಲಾಸ್ ಇರಬೇಕು ಅಂತ ಕೇಳಿದ್ದಾರೆ. ಅದಾದಮೇಲೆ ಇನ್ನೇನು ಇನ್ಫಾರ್ಮೇಷನ್ ಕೇಳಿದ್ದಾರೆ, ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕು ಅಂತ ಕೇಳಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ನ ಅವರು ಅಡ್ವರ್ಟೈಸ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ನೀವು ಜಾಬ್ ಅಪ್ಲಿಕೇಶನ್ನ ಬರೀತೀರಾ. ನೋಡಿ, ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ ನಾನು ಒಂದು ಫಾರ್ಮೆಟನ್ನು ಕೊಡ್ತೇನೆ ಎಕ್ಸಾಂಪಲ್ನ. ಅದರಲ್ಲಿ ಎಕ್ಸ್ಟ್ರಾ ಏನು ಇರೋದಿಲ್ಲ, ಏನಿರುತ್ತೆ ಅದನ್ನು ಬರೆದ್ರೆ ಸಾಕು. ನಿಮಗೆ ಫಾರ್ಮೆಟನ್ನು ಪ್ರಾಪರಾಗಿ ಸ್ಟೆಪ್ಸ್ನ ಫಾಲೋ ಮಾಡಿ ಇದನ್ನು ಬರೆದ್ರೆ ಸಾಕು. ನೋಡಿ, ಅದಾದ ಅಪ್ಲೈ ವಿತಿನ್ 10 days. ಇದನ್ನು ಗಮನಿಸ್ಕೊಳ್ಬೇಕು. 10 days ಅಂದರೆ ಯಾವುದು, ಈ ಡೇಟ್ ಯಾವ ಡೇಟಲ್ಲಿ ಇದು ಅನೌನ್ಸ್ ಆಗಿದೆ, 17 ಡಿಸೆಂಬರಲ್ಲಿ ಆಗಿದ್ರೆ ಅಂದರೆ 27ನೇ ತಾರೀಕು ಒಳಗಡೆ ನೀವು ಈ ಒಂದು ಲೆಟರ್ನ ಹಾಕಬೇಕು. ಯಾರಿಗೆ, ಇದು ಟು ಅಡ್ರೆಸ್. ಓಕೆ, ಟು ಅಡ್ರೆಸ್ ಯಾರು, ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಭಯ ಡಿಜಿಟಲ್ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗ. ಅದಾದಮೇಲೆ ಫ್ರಮ್ ಟು ಅಡ್ರೆಸ್ಸಲ್ಲಿ ಇರಬೇಕಾದ್ರೆ XXX ನೇಮ್ ಇರಬೇಕು, YYY ಯುವರ್ ಅಡ್ರೆಸ್ ಇರಬೇಕು. ಇದನ್ನು ಗಮನಿಸ್ಕೊಳ್ಬೇಕು. XXX ಮತ್ತು YY ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಪರ್ಸ್ನಲ್ ನಂಬರ್, ಪರ್ಸ್ನಲ್ ಅಡ್ರೆಸ್ಗಳೆಲ್ಲ ಬರೋದಕ್ಕೆ ಹೋಗಬಾರ್ದು. ಓಕೆ, ರಿಮೆಂಬರ್ ದಟ್. ನೋಡೋಣ ಒಂದು ಫಾರ್ಮೆಟನ್ನು ಇದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿದೆ. ದಿಸ್ ಇಸ್ ದ ಫಾರ್ಮೆಟ್. ಈ ರೀತಿಯಲ್ಲಿ ನೀವು ಒಂದು ಬ್ಯೂಟಿಫುಲ್ ಆಗಿ ಒಂದು ಲೆಟರ್ನ ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. XXX ನಿಮ್ಮ ನೇಮ್, YYY ಯುವರ್ ಅಡ್ರೆಸ್. ಅದಾದಮೇಲೆ ಒಂದು ಸ್ಪೇಸನ್ನು ಬಿಡಬೇಕು ಇಲ್ಲಿ. ಓಕೆ, ಸೊ ಸ್ಪೇಸನ್ನು ಬಿಡಬೇಕು, ಒಂದು ಲೈನ್. ಅದಾದಮೇಲೆ ಡೇಟನ್ನು ನೀವು ಬರೀಬೇಕು. ನೋಡಿ, ಡೇಟನ್ನು ಬರೀಬೇಕಾದ್ರೆ ಇದೇ ರೀತಿ ಬರೀಬೇಕು. ಓಕೆ, ಸೊ ನೀವು ಫ್ರಮ್ ಅಂತೇಳಿ ಮೆನ್ಷನ್ ಮಾಡಬಾರ್ದು. ಓಕೆ, ಮತ್ತು ಡೇಟ್ ಅಂತೇಳಿ ಕೆಲವರೆಲ್ಲ ಬರೀತಾರ, ದಟ್ ಈಸ್ ರಾಂಗ್. ಮತ್ತು ಟು ಅಡ್ರೆಸ್ ಅಂತ ಬರೀತಾರ, ದಟ್ ಈಸ್ ಆಲ್ಸೋ ರಾಂಗ್, ಬರೀಬಾರ್ದು. ಓಕೆ, ಸೊ ನೀವು ಜಸ್ಟ್ ಏನಿದೆ ಅದನ್ನು ಬರ್ಕೊಳ್ಬೇಕು. ಸೊ ಡೈರೆಕ್ಟ್ ಬರೀಬೇಕು, ವಿತೌಟ್ ಮೆನ್ಷನಿಂಗ್ ಫ್ರಮ್, ವಿತೌಟ್ ಮೆನ್ಷನಿಂಗ್ ಡೇಟ್. ಯು ಶುಡ್ ರೈಟ್ 20th December 2024. TO2 ಅಂತ ಬರೀದೆ ನೀವು. ಟು ಅಡ್ರೆಸ್ನ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಭಯ ಡಿಜಿಟಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗ, ಈ ರೀತಿ ಬರೀಬೇಕು. ಅದಾದಮೇಲೆ ಸಬ್ಜೆಕ್ಟ್ ಏನು, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡಾಟಾ ಎಂಟ್ರಿ ಆಪರೇಟರ್. ನೋಡಿ, ನಿಮ್ಮ ಸಬ್ಜೆಕ್ಟ್ 1 ಮಾರ್ಕ್ಸ್ ಇರುತ್ತೆ. ಯಾವಾಗಲೂ ಕೂಡ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಯಾವುದೇ ಪೋಸ್ಟ್ ಕೊಡಲಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡಾಟಾ ಎಂಟ್ರಿ ಆಪರೇಟರ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಟೀಚರ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್, ಅಂದರೆ ಸಬ್ಜೆಕ್ಟ್ ಹೀಗೆ ಬರಬೇಕು. ಅದಾದ ಮೇಲೆ ರೆಫರೆನ್ಸ್ ಬರೀಬೇಕು ನೀವು. ನಿಮಗೆ ಇಲ್ಲಿ ಪೋಸ್ಟ್ ಇದೆ, ಜಾಬ್ ಇದೆ ಅಂತ ಹೇಗೆ ಗೊತ್ತಾಯಿತು, ಅದನ್ನು ರೆಫರೆನ್ಸ್ ಅಂತ ಹೇಳ್ತೇವೆ. ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಯಾವ ನ್ಯೂಸ್ ಪೇಪರ್, ದ ಹೆರಾಲ್ಡ್. ಡೇಟೆಡ್ ಯಾವ ಡೇಟಲ್ಲಿ, 17 ಡಿಸೆಂಬರ್. ಈ ಒಂದು 17th ನಿಮ್ಮ ಅಡ್ವರ್ಟೈಸ್ಮೆಂಟು ಈ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅನ್ನೋ ಇನ್ಫಾರ್ಮೇಷನ್ ನೀವು ರೆಫರೆನ್ಸ್ ಆಗಿ ಬರೀಬೇಕು. ಓಕೆ, ಹಾಗೆ ಬರೋದು ನಿಮಗೆ 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಅದನ್ನು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್, ಇನ್ ರೆಸ್ಪಾಂಡ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಹೆರಾಲ್ಡ್ ಡೇಟೆಡ್ ಆನ್ 17 December 2024, ಐ ವಿಶ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಡಾಟಾ ಎಂಟ್ರಿ ಆಪರೇಟರ್ ಇನ್ ಯುವರ್ ಎಸ್ಟೀಮ್ಡ್ ಕಂಪನಿ. ಅದಾದಮೇಲೆ ಅವರು ನೋಡಿ
ಈ ಒಂದು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನೇ ಮತ್ತೆ ಫಿಲ್ ಮಾಡ್ತಾ ಇದ್ದಾರೆ. ಸೆಕೆಂಡ್ PUC ಆಗಿರಬೇಕು, ಫಸ್ಟ್ ಕ್ಲಾಸ್ ಆಗಿರಬೇಕು, ಬೇಸಿಕ್ ಕಂಪ್ಯೂಟರ್ ಗೊತ್ತಿರಬೇಕು, ಕನ್ನಡ ಮತ್ತು ಇಂಗ್ಲೀಷು ಚೆನ್ನಾಗಿ ಬರಬೇಕು. ಇದನ್ನು ಕೇಳಿದರೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಸೆಂಟೆನ್ಸ್ ರೀತಿಯಲ್ಲಿ ಬರೆದ್ರೆ ಆಯಿತು. ನೋಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಸೆಕೆಂಡ್ PUC ವಿತ್ ಫಸ್ಟ್ ಕ್ಲಾಸ್, ಅದನ್ನು ಕೇಳಿದರೆ ಮೆನ್ಷನ್ ಮಾಡಿದ್ವಿ. ಐ ಪೊಸೆಸ್ಡ್ ಸ್ಟ್ರಾಂಗ್ ಫೌಂಡೇಶನ್ ಇನ್ ಬೇಸಿಕ್ ಕಂಪ್ಯೂಟರ್, ಅದು ಆಗಿದೆ. ಆ್ಯಂಡ್ ಹ್ಯಾವ್ ಅ ಫಾಸ್ಟ್ ಟೈಪಿಂಗ್ ಸ್ಪೀಡ್, ಕಂಪ್ಯೂಟರ್ ಅಂದಮೇಲೆ ಸ್ಪೀಡಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ. ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ ಆ್ಯಂಡ್ ಆಲ್ಸೋ ಇಂಗ್ಲೀಷ್, ನನಗೆ ಬರೆಯೋಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ. ಸೊ ರಿಟನ್ ಆ್ಯಂಡ್ ಸ್ಪೋಕನ್, ಮಾತಾಡೋಕ್ಕೂ ಬರುತ್ತೆ, ಬರೆಯೋದಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ. ಇಷ್ಟಾದಮೇಲೆ ಒಂದು ಆ್ಯಡ್ ಮಾಡಿ, ವಿಚ್ ಐ ಬಿಲೀವ್ ವಿಲ್ ಬಿ ಹ್ಯಾನ್ ಅಸೆಟ್ ಟು ಯುವರ್ ಟೀಮ್. ಐ ಆಮ್ ಡಿಲಿಜೆಂಟ್ ವರ್ಕರ್ ಆ್ಯಂಡ್ ಈಗರ್ ಟು ಕಂಟ್ರಿಬ್ಯೂಟ್ ಟು ಅವಯ ಡಿಜಿಟಲ್ ಸೊಲ್ಯೂಷನ್. ನಿಮ್ಮ ಕಂಪ್ನಿಗೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತಾನೆ ಒಂದು ಅಜೂರೆನ್ಸ್ನ ಭರವಸೆಯನ್ನು ನೀವು ಈ ಲೆಟ್ರಲ್ಲಿ ಕೊಡ್ತಾ ಇದ್ದೀರಾ. ಓಕೆ, ಅದಾದಮೇಲೆ ಐ ಹ್ಯಾವ್ ಎನ್ಕ್ಲೋಸ್ಡ್, ಏನನ್ನ ಎನ್ಕ್ಲೋಸ್ ಮಾಡ್ತಾ ಇದ್ದೀರಾ, ರೆಸ್ಯೂಮ್ನ ಎನ್ಕ್ಲೋಸ್ ಮಾಡ್ತಾ ಇದ್ದೀರಾ, ಮತ್ತು ಮಾರ್ಕ್ಸ್ ಕಾರ್ಡ್ ಏನೇ ಇದ್ರೂ ಕೂಡ ಅದನ್ನು ಬರೀಬೇಕಾಗುತ್ತೆ. ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ಫಾರ್ ಯುವರ್ ಕೈಂಡ್ ಪರ್ಸ್ಯೂವಲ್. ಐ ಲುಕ್ ಫಾರ್ವರ್ಡ್ ಫಾರ್ ದ ಪಾಸಿಬಿಲಿಟಿ ಆಫ್ ಎನ್ ಇಂಟರ್ವ್ಯೂ. ಈ ರೀತಿಯಲ್ಲಿ ನೀವು ಲೆಟರ್ ಫಾರ್ಮೆಟ್ ಅಂದರೆ ಬಾಡಿ ಆಫ್ ದ ಲೆಟರ್ನ ಬರೆದುಬಿಟ್ಟು ಥ್ಯಾಂಕ್ ಯು ಫುಲ್ ಸ್ಟಾಪ್ ಯುವರ್ಸ್ ಫೇತ್ಫುಲಿ ಕಾಮ. ಕೆಲವರೆಲ್ಲ ಯುವರ್ಸ್ ಆದಮೇಲೆ ಇಲ್ಲಿ ಅಪಾಸ್ಟ್ರೋಫಿ ಎಸ್ ಹಾಕ್ತೀರಾ, ದಟ್ ಈಸ್ ರಾಂಗ್, ಅದನ್ನು ಬರೀಬಾರ್ದು ನೀವು. ಓಕೆ, ಸೊ ಥ್ಯಾಂಕ್ ಯು ಆದ ತಕ್ಷಣ ಫುಲ್ ಸ್ಟಾಪ್ ಹಾಕಬೇಕು, ಯುವರ್ಸ್ ಫೇತ್ಫುಲಿ ಆದ ತಕ್ಷಣ ಕಾಮ ಹಾಕಬೇಕು, ಮತ್ತು ನೀವು ಯಾರು XXX ಅದನ್ನು ಬರೆದ್ರೆ ಲೆಟರ್ ಫಾರ್ವರ್ಡ್ ಮುಗಿಯುತ್ತೆ. ನಮಗೆ ನೆಕ್ಸ್ಟ್ ಉಳ್ಕೊಳ್ಳೋದೇನು, ರೆಸ್ಯೂಮ್ ರೈಟಿಂಗ್. ರೆಸ್ಯೂಮ್ ರೈಟಿಂಗ್ ಬಂದಾಗ ನಾವು ಏನನ್ನ ಬರೀಬೇಕು, ಫಸ್ಟ್ ನೇಮ್ ಬರೀಬೇಕು, ನೀವು ಯಾರು, XXX ಆಲ್ರೆಡಿ ಹೇಳಿದ್ದಾರೆ ಅವರು ಏನು ಬರೀಬೇಕು ಅಂತೇಳಿ. ಹಾಗಾಗಿ ಫಾದರ್ ನೇಮ್ ಜನರಲ್ ಆಗಿ ABC ಅಂತ ಬರೆದಿದ್ದೀವಿ. ಡೇಟ್ ಆಫ್ ಬರ್ತ್ ಇಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ತಕ್ಕದ ರೀತಿಯಲ್ಲಿ ನೀವು ಬರೀಬೇಕು. ಈ ಅಡ್ವರ್ಟೈಸ್ಮೆಂಟ್ ಯಾವಾಗ ಬಂದಿದೆ, 17 ಡಿಸೆಂಬರ್ 2024 ಅಂದರೆ ಈ ಡೇಟಿಗೆ ನಿಮ್ಮದು PUC ಆಗಿರಬೇಕು ಅಥವಾ ಫರ್ದರ್ ಎಜುಕೇಷನ್ ಕೂಡ ಆಗಿರಬೇಕು. ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ಗೂ ಕೂಡ ಇಲ್ಲಿ ಬರೋ ಎಜುಕೇಷನ್ ಕ್ವಾಲಿಫಿಕೇಷನ್ಗೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ನೋಡಿ, 2018ರಲ್ಲಿ ನೀವು PUC ಮಾಡಿರಬೇಕು ಅಂದರೆ ನೀವು ಯಾವ ಇಸ್ವಿನಲ್ಲಿ ಹುಟ್ಟಿರಬೇಕು, PUC ಬರೀಬೇಕಾದ್ರೆ ಅಪ್ರಾಕ್ಸಿಮೇಟ್ ನೀವು ಒಂದು 17ರಿಂದ 18 ವರ್ಷದಲ್ಲಿ ಬರೀತೀರಾ. ಸೊ ರ್ಯಾಂಡಮ್ ಆಗಿ ಒಂದು 2 ವರ್ಷ ಹಿಂದೆ ಹೋದರೆ ಆಯಿತು, 2000 ಇಸ್ವಿನಲ್ಲಿ ನೀವು ಡೇಟ್ ಆಫ್ ಬರ್ತನ್ನ ಹಾಕೊಂಡ್ರೆ ಆಯಿತು. ಫಾರ್ ಎಕ್ಸಾಂಪಲ್ ಏನು ಬರೀಬೋದು, ಓಕೆ 10/01/2000 ಬರೆದ್ರೆ 2016ನಲ್ಲಿ SLC ಬರೆದಿರ್ತೀರಾ, 18ನಲ್ಲಿ PUC ಮಾಡ್ತೀರಾ, 22ನಲ್ಲಿ ಡಿಗ್ರಿ ಮಾಡಿರ್ತೀರಾ. ಸೊ ಹಾಗಾಗಿ ಪ್ರಾಪರಾಗಿ ನಿಮ್ಗೆ ಇವಾಗ ಒಂದು 26 ವರ್ಷ ಆಗಿರುತ್ತೆ ಅಂತ ಅಂದ್ಕೊಳ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ಡೇಟನ್ನು ಬರೀಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ತುಂಬ ಜನ ರಾಂಗ್ ಮಾಡ್ತಾರೆ. ರೆಸ್ಯೂಮ್ ರೈಟಿಂಗಲ್ಲಿ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದು ನಿಮ್ಮ ಡೇಟನ್ನು ಬರೆದು ಬಿಡ್ತೀರಾ, 2009 2010 ಅಂತ ಬರೆದಿದ್ದೀರಾ, ಬಟ್ ನಿಮ್ಗೆ 15 ವರ್ಷ ಆಗಿರ್ತದೆ, ಈಗ PUC ಬರೀತಾ ಇರ್ತಾರೆ, ಬಟ್ ಇಲ್ಲಿ PUC ಕಂಪ್ಲೀಟೆಡ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಡೇಟನ್ನು ಬರೀಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಬೇಕು. ಓಕೆ, ಸೊ ನಿಮ್ಮ ಅಡ್ರೆಸ್ ಏನು, ಲೆಟರ್ ರೈಟಿಂಗಲ್ಲಿ ಏನು ಅಡ್ರೆಸ್ ಬರೆದಿದ್ದೀರೋ ಅದನ್ನೇ ಹಾಕಬೇಕು. ಯಾಕೆಂದ್ರೆ ಅವರು ಅದನ್ನೇ ಕೇಳಿದ್ದಾರೆ. ಲೆಟರ್ ರೈಟಿಂಗಲ್ಲಿ YYY ಇಸ್ ಯುವರ್ ಅಡ್ರೆಸ್ ಹಾಗೆ ಬರೀಬೇಕಾಗ್ತದೆ. ಓಕೆ, ಸೊ ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ YYY ಆಯಿತು. ನ್ಯಾಷನಾಲಿಟಿ ನಾವೆಲ್ಲರೂ ಕೂಡ ಇಂಡಿಯನ್ಸು. ಲ್ಯಾಂಗ್ವೇಜಸ್ ನಿಮಗೆ ಕಂಪಲ್ಸರಿ ಅಡ್ವರ್ಟೈಸ್ಮೆಂಟ್ ಏನು ಕೇಳಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಗೊತ್ತಿರಬೇಕು ಅಂತ ಬರೆದಿದ್ದಾರೆ, ಅವೆರಡೂ ಕೂಡ ಕಂಪಲ್ಸರಿ ಬರೆದಿರ್ಬೇಕು ನೀವು. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ನೀವು ಒಂದು ಬಾಕ್ಸನ್ನು ಹಾಕ್ಕೊಳ್ಬೇಕು. ಈ ಒಂದು ಬಾಕ್ಸಲ್ಲಿ ನೀವು 5 ಕಾಲಮ್ ಇರಬೇಕು ನಿಮಗೆ, 1 2 3 4 5. ಆ ಕಾಲಮಲ್ಲಿ ನಿಮ್ಗೆ ಏನಿರಬೇಕು, ಫಸ್ಟ್ ಯಾವ ಎಕ್ಸಾಮಿನೇಷನ್, ಅದು ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡಲ್ಲಿ ಮಾಡಿದ್ದೀರಾ. ಯಾಕೆಂದರೆ SLC ಮತ್ತು PUC ಅಂದರೆ ಬೋರ್ಡ್ ಬರುತ್ತೆ, ಡಿಗ್ರಿ UG ಪ್ರೋಗ್ರಾಮ್ಸ್ಗಳಾದರೆ ಯೂನಿವರ್ಸಿಟಿ ಬರುತ್ತೆ, ಅದಕ್ಕೆ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಹಾಕಿದ್ದಾನೆ. ಅದಾದ್ಮೇಲೆ ಯಾವ ವರ್ಷ ನೀವು ಪಾಸ್ ಆಗಿದ್ದೀರಾ, ದಟ್ ಈಸ್ ಇಂಪಾರ್ಟೆಂಟ್. ಮತ್ತು ಆ ಕೋರ್ಸಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ, ಮತ್ತು ಯಾವ ಸಬ್ಜೆಕ್ಟ್ಸ್ಗಳನ್ನ ನೀವು ಸ್ಟಡಿ ಮಾಡಿದ್ದೀರಾ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಈ 5 ಕಾಲಮ್ಗಳನ್ನ ಕಂಪಲ್ಸರಿ ನೆನ್ಪಿಟ್ಕೊಬಿಡಿ. ನೇಮ್ ಆಫ್ ದ ಎಕ್ಸಾಮಿನೇಷನ್, ಬೋರ್ಡ್ ಆರ್ ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್, ಪರ್ಸೆಂಟೇಜ್ ಆ್ಯಂಡ್ ಸಬ್ಜೆಕ್ಟ್ಸ್. ಫಸ್ಟ್ ಬರೋಣ, ರೀಸೆಂಟಾಗಿ ಕಂಪ್ಲೀಟ್ ಮಾಡಿರೋ ಎಜುಕೇಷನ್ ಅಥವಾ ಹೈಯರ್ ಎಜುಕೇಷನ್ನ ಫಸ್ಟ್ ಬರೀಬೇಕಾಗ್ತದೆ. BA ಬ್ಯಾಚುಲರ್ ಆಫ್ ಆರ್ಟ್ಸ್. ಎಲ್ಲಿ ನಾನು ಆಲ್ರೆಡಿ ಹೇಳಿದೆ, BA ಎಲ್ಲ ನೀವು ಯೂನಿವರ್ಸಿಟಿಗಳಲ್ಲಿ ಮಾಡ್ತೀರಾ, ಬೋರ್ಡ್ಗಳಲ್ಲ. ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ನಾನು ಬರೆದಿದ್ದೇನೆ, ನೀವು ಯಾವುದಾದ್ರೂ ಕೂಡ ಬರಿಬೋದು. ಯಾವ ವರ್ಷ ಕಂಪ್ಲೀಟ್ ಮಾಡಿದಾರ, ನಾನು 2022 ಬರೆದಿದ್ದೇನೆ. ಅಕಾರ್ಡಿಂಗ್ ಟು ದ ಈ ಒಂದು ಡೇಟ್ ಪ್ರಕಾರ ನಾನು 2022 ಹಾಕೊಂಡಿದ್ದೀನಿ. ಪರ್ಸೆಂಟೇಜ್ 90, ಎಷ್ಟು ಬೇಕಾದ್ರೂ ಹಾಕೊಳ್ಬೋದು, 100 ಔಟ್ ಆಫ್ 100 ಹಾಕೋಬೋದು. ಯಾರು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಕೇಳೋದಿಲ್ಲ. ಓಕೆ, ಸೊ ಸಬ್ಜೆಕ್ಟ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ PUC. ಅಲ್ಲಿ ಕೇಳಿರೋದು PUC ಕ್ವಾಲಿಫಿಕೇಷನ್, ಬಟ್ ನೀವು ಎಕ್ಸ್ಟ್ರಾ ಎಜುಕೇಷನ್ ಮಾಡಿದ್ರು ಕೂಡ ಹಾಕೊಂಡ್ರೆ ಬೆಟರ್ ಇರುತ್ತೆ. ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಂತೇಳಿ ಡಿಗ್ರಿ ಕೂಡ ಹೇಳಿದ್ದಾನೆ ಇಲ್ಲಿ.
PUC ಎಲ್ಲಿ ಬರೆದಿರಾ? ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಮಾಡಿರ್ತೀರಾ, ಅಥವಾ CBSE ಮಾಡಿರ್ತೀರಾ, ಅಥವಾ ICSE ಮಾಡಿರ್ತೀರಾ. ಸೊ ನಾರ್ಮಲಾಗಿ ನಾನು ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಬರೆದಿದ್ದೇನೆ. ಓಕೆ, ಸೊ ಯಾವಾಗ 2018 ಅಂದರೆ ನಿಮಗೆ 18 ವರ್ಷ ಆಗಿರಬೇಕು ನೀವು ಈ ಎಕ್ಸಾಮ್ ಬರೀಬೇಕಾದ್ರೆ. ಪರ್ಸೆಂಟೇಜ್ 95 ಹಾಕಿದ್ರೆ ಈ ಆರ್ಟ್ಸ್ BA ಮಾಡಿರೋದನ್ನ ನಾನು ಆರ್ಟ್ಸ್ ಮಾಡೇ BA ಹೋಗಿರ್ತೀನಿ. ಹಾಗಾಗಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಅಂತೇಳಿ 4 ಸಬ್ಜೆಕ್ಟ್ಗಳನ್ನ ಮೆನ್ಷನ್ ಮಾಡಿದ್ದೇನೆ. ನೆಕ್ಸ್ಟ್ SLC ಒಂದು ಕ್ವಾಲಿಫಿಕೇಶನ್ ಬರೀತೀರಾ, ಅದನ್ನು CBSE ಬೋರ್ಡಲ್ಲಿ ಮಾಡಿರ್ತೀರಾ. ಯಾವಾಗ? 2016 ಅಲ್ಲಿ ನಿಮಗೆ 98% ಬಂದಿರುತ್ತೆ. ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಕನ್ನಡ ಇಷ್ಟನ್ನು ನೀವು ಓದಿರ್ತೀರಾ. ಸೊ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೇ ರೀತಿಯಲ್ಲಿ ನೀವು ಬರೀಬೇಕಾಗ್ತದೆ. ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ವರ್ಕ್ ಎಕ್ಸ್ಪೀರಿಯನ್ಸ್. 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲೋ ಮಾಡಿರ್ತೀರಾ. ನಿಮ್ಮ ಹಾಬೀಸ್ ಏನು ಅದನ್ನು ಬರೀಬೇಕು. ಕ್ರಿಕೆಟ್, ಪ್ಲೇಯಿಂಗ್ ಕ್ರಿಕೆಟ್. ಸೊ ಇದು ಕಂಪಲ್ಸರಿಯಾಗಿ ಮಿನಿಮಮ್ ಇನ್ಫಾರ್ಮೇಷನನ್ನು ನೀವು ರೆಸ್ಯೂಮೆ ರೈಟಿಂಗಲ್ಲಿ ಬರೀತಕ್ಕಂಥದ್ದು. ಅದಾದಮೇಲೆ ಕೊನೆಯಲ್ಲಿ ಬರೀತೀರಾ ಡೇಟ್ ಆ್ಯಂಡ್ ಪ್ಲೇಸ್ ಮತ್ತು ರೈಟ್ ಎಂಡಲ್ಲಿ ಸಿಗ್ನೇಚರ್. ಇಷ್ಟು ಬರೆದ್ರೆ ನಿಮಗೆ ಈ ಜಾಬ್ ಅಪ್ಲಿಕೇಶನ್ ಲೆಟರ್ ಕಂಪ್ಲೀಟ್ ಆಗುತ್ತೆ. ನಿಮಗೆ 5ಕ್ಕೆ 5 ಅಂಕಗಳು ಈಸಿಯಾಗಿ ಬರುತ್ತೆ. ಓಕೆ, ಎಷ್ಟು ಸ್ಟೆಪ್ಸ್ ಇದೆ ಅಲ್ಲಿ? ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಪರ್ಮನೆಂಟ್ ಅಡ್ರೆಸ್, ನ್ಯಾಷನಾಲಿಟಿ, ಲ್ಯಾಂಗ್ವೇಜ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಫಸ್ಟ್ ಬರುತ್ತೆ. ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಿಡ್ತೀರಾ. 8ನೇದು ವರ್ಕ್ ಎಕ್ಸ್ಪೀರಿಯನ್ಸ್, 9ನೇದು ಹಾಬೀಸ್, ಅದಾದಮೇಲೆ ಡೇಟ್ ಆ್ಯಂಡ್ ಪ್ಲೇಸ್, ರೈಟ್ ಸೈಡಲ್ಲಿ ಸಿಗ್ನೇಚರ್. ಇಷ್ಟು ಬರೆದ ಜಾಬ್ ಅಪ್ಲಿಕೇಶನ್ ಲೆಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಸರಿಯಾಗಿ ನೋಡ್ಕೊಳ್ಳಿ ನೀವು ಒಂದ್ಸಲ ಜಾಬ್ ಅಪ್ಲಿಕೇಶನ್ ಲೆಟರ್ ಯಾವ ರೀತಿ ಇರಬೇಕು ಅಂತ ಹೇಳಿ. ಓಕೆ, ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಪರ್ಮನೆಂಟ್ ಅಡ್ರೆಸ್, ನ್ಯಾಷನಾಲಿಟಿ, ಲ್ಯಾಂಗ್ವೇಜಸ್, ಎಜುಕೇಷನ್ ಕ್ವಾಲಿಫಿಕೇಷನ್. ಮೊದಲು ನಿಮ್ಮ ಹೆಸರು, ಆಮೇಲೆ ನಿಮ್ಮ ತಂದೆ ಹೆಸರು, ಆಮೇಲೆ ಯಾವಾಗ ನೀವು ಹುಟ್ಟಿದ್ದೀರಾ, ಡೇಟ್ ಆಫ್ ಬರ್ತ್, ಎಲ್ಲಿ ಹುಟ್ಟಿದ್ದೀರಾ, ಪರ್ಮನೆಂಟ್ ಅಡ್ರೆಸ್, ಯಾವ ದೇಶದಲ್ಲಿ ಹುಟ್ಟಿದ್ದೀರಾ, ನ್ಯಾಷನಾಲಿಟಿ, ಆ ದೇಶದಲ್ಲಿ ಯಾವ್ಯಾವ ಭಾಷೆ ನೀವು ಮಾತಾಡ್ತೀರಾ, ಕನ್ನಡ ಮತ್ತು ಇಂಗ್ಲೀಷ್, ಮತ್ತು ಏನು ಓದಿದ್ದೀರಾ ನೀವು, BA, PUC, SLC. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? 1 ಇಯರ್. ಏನು ಇಲ್ವಾ? ನಿಲ್ ಅಂತ ಬರೀಬೇಕು, ಅಥವಾ ನೋ ಅಂತ ಬರಿಬೋದು, ಅಥವಾ ಫ್ರೆಶರ್ ಅಂತ ಬರಿಬೋದು. ಹಾಬೀಸ್, ನಿಮ್ಮ ಹಾಬೀಸ್ ಏನಿದೆ? ಪ್ಲೇಯಿಂಗ್ ಕ್ರಿಕೆಟ್. ತುಂಬ ಜನ ವಾಚಿಂಗ್ TV ಅಂತ ಬರೀತೀರಾ, ಅದೆಲ್ಲ ಹಾಬೀಸ್ ಆಗೋದಿಲ್ಲ. TVನಲ್ಲಿ ಯಾವ ಚಾನಲ್ ನೋಡ್ತೀರಾ ಅದು ಬೇಕಾದ್ರೆ ಹಾಬಿ ಆಗುತ್ತೆ. ವಾಚಿಂಗ್ TV, ಕರೆಂಟ್ ಇದ್ದಾಗಲೂ, ಕರೆಂಟ್ ಇಲ್ಲ ಅಂದರೂ ಕೂಡ TV ನೋಡ್ತಾನೆ ಇದ್ರೆ ಅದು ಹಾಬಿ ಆಗಿಬಿಡುತ್ತೆ. ಆ ಥರ ಎಲ್ಲ ಬರೀಬಾರ್ದು, ಇಟ್ ಇಸ್ ರಾಂಗ್. ಅದಾದಮೇಲೆ ಕೊನೆಯಲ್ಲಿ ನೀವು ಡೇಟನ್ನು, ಲೆಟರ್ ಬರೀಬೇಕಾದ್ರೆ ಯಾವ ಡೇಟ್ ಬರೆದಿರ್ತೀರಾ ಅದೇ ಡೇಟು ಕೊನೆಯಲ್ಲಿ ಬರೀತೀರಾ. ಓಕೆ, ಡೇಟ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಸಿಗ್ನೇಚರ್. ಓಕೆ, ಎಲ್ರಿಗೂ ಕೂಡ ಈ ಜಾಬ್ ಅಪ್ಲಿಕೇಶನ್ ಲೆಟರ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇದೇ ರೀತಿ ಫಾರ್ಮೆಟನ್ನು ನೀವು ನೋಡ್ಕೊಳ್ಳಿ, ಬರೀರಿ. ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಮತ್ತು ನಮ್ಮ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವೀಡಿಯೋಸ್ಗಳನ್ನ ಫಾಲೋ ಮಾಡಿ. ಇದಲ್ಲದೆ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಎಲ್ಲ ವೀಡಿಯೋಸು ಕೂಡ ಇದೇ ರೀತಿ ಇನ್ನೂ ಸಿಂಪ್ಲಿಫೈಡ್ ವೇನಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಇದು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ಗೆ ಜಾಸ್ತಿ ಮಾರ್ಕ್ಸ್ ಬರೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೆಕ್ಸ್ಟ್ ಕ್ವಶನ್ ಇದೆ, ರೈಟ್ ಅ ಲೆಟರ್ ಟು ಅಪ್ಲಿಕೇಶನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ advertisement which appeared in the Hindu newspaper. ಯಾವ ನ್ಯೂಸ್ ಪೇಪರ್? ಹಿಂದೂ ನ್ಯೂಸ್ ಪೇಪರ್ ಬಂದಿದೆ. ಯಾವ ಡೇಟಲ್ಲಿ? 18 ಜನವರಿ 2024. ಏನು ಕೇಳಿದ್ದಾರೆ? ಇಂಗ್ಲೀಷ್ ಟೀಚರ್ ಬೇಕು ಅಂದಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ BA, B.Ed. ಅಲ್ಲಿ ನಾವು BA ಬರೆದಿದ್ದೀವಿ, ಅದಕ್ಕಿಂತ ಮುಂಚೆ B.Ed ಬರೀಬೇಕು. ಇದು ಕೂಡ ಯೂನಿವರ್ಸಿಟಿನಲ್ಲಿ ಬರುತ್ತೆ. ಏನು ಇನ್ಫಾರ್ಮೇಷನ್ ಕೇಳಿದ್ದಾರೆ? ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು ಅಂತೇಳಿ. ಇದು ಕೂಡ 10 ಡೇಸ್ ಒಳಗಡೆ ಅಪ್ಲೈ ಮಾಡಿ. ಯಾರಿಗೆ? ದ ಪ್ರಿನ್ಸಿಪಲ್, AXN ಕಾಲೇಜ್, ಬೆಂಗಳೂರು. ಓಕೆ, ಸೇಮ್ ನೋಡಿ, ಎಲ್ಲದಕ್ಕೂ ಕೂಡ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ XXXYY ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಹ್ಯಾಡ್ ನೋಡೋಣ. ಲ್ಯಾಬ್ ಟೆಕ್ನಿಷಿಯನ್ ಕೇಳಿದ್ದಾರೆ ಇಲ್ಲಿ. ಯಾವಾಗ? ದಿ ಮಾಲ್ಗುಡಿ ಎಕ್ಸ್ಪ್ರೆಸ್ ಅನ್ನೋ ನ್ಯೂಸ್ ಪೇಪರಲ್ಲಿ ಬಂದಿದೆ. 15th ಮಾರ್ಚ್ 2025 ಬಂದಿರತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಇದು. ಓಕೆ, ಕ್ವಾಲಿಫಿಕೇಶನ್ ಕೇಳಿದರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿನಲ್ಲಿ ಎಕ್ಸ್ಪೀರಿಯನ್ಸ್, 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನಾನು ಹೇಳಿದೆ ನಿಮಗೆ, ಎಕ್ಸ್ಪೀರಿಯನ್ಸನ್ನು ಇದ್ರೆ ಬರೀರಿ, ಕೇಳಿದರೆ ಬರೀರಿ, ಇಲ್ಲಾಂದ್ರೆ ನಿಲ್ಲ ಅಂತ ಬರೀರಿ, ಅಥವಾ ಆಪ್ಷನಲ್ ಆಗಿರುತ್ತೆ. ಆದರೆ ಅವ್ರು ಕೇಳಿದ್ದಾರೆ ಅಂತ ಹೇಳಿದಾಗ ಕಂಪಲ್ಸರಿ ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಬರೀಬೇಕು. ಅವಾಗ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೂ ನಿಮ್ಮ ಜಾಬ್ ಎಕ್ಸ್ಪೀರಿಯನ್ಸು ಸೇರಿದಂಗೆ ನಿಮ್ಮ ಡೇಟ್ ಆಫ್ ಬರ್ತನ್ನ ನೀವು ಬರ್ಕೊಳ್ಬೇಕು. ಓಕೆ, ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಕೇಳಿದ್ದಾರೆ, ಕನ್ನಡ ಕೇಳಿದ್ದಾರೆ. ಅಪ್ಲೈ ವಿತಿನ್ 10 ಡೇಸ್ ಅಂತ ಕೇಳಿದ್ದಾರೆ. ಯಾರಿಗೆ? ಟು ಅಡ್ರೆಸ್ ದಿ ಮ್ಯಾನೇಜಿಂಗ್ ಮೆಡಿಕಲ್ ಡೈರೆಕ್ಟರ್, ಮಾಲ್ಗುಡಿ ಹೆಲ್ತ್ ಕೇರ್, ನಂಬರ್ 9 ಮೇನ್ ರೋಡ್, ಮಾಲ್ಗುಡಿ. ಈ ರೀತಿ ಬಂದಿರುತ್ತೆ. ಇದಕ್ಕೆ ನೀವು ಹೀಗೆ ಬರಿಬೋದು. ಓಕೆ, ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಇಲ್ಲಿ, ವಾಂಟೆಡ್ ಅಕೌಂಟ್ ಅಸಿಸ್ಟೆಂಟ್. ಇದಕ್ಕೆ ಸಬ್ಜೆಕ್ಟ್ ಏನು ಬರುತ್ತೆ? ಜಾಬ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಕೌಂಟ್ ಅಸಿಸ್ಟೆಂಟ್. ಎಜುಕೇಷನ್ ಕ್ವಾಲಿಫಿಕೇಶನ್ PUC ಕೇಳಿದ್ದಾರೆ, ಕಾಮರ್ಸ್ ಮಾಡಿರಬೇಕು ಅಂತ ಬ್ರಾಕೆಟಲ್ಲಿ ಹಾಕಿದ್ದಾರೆ. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಅಪ್ಲೈ ಟು ಅಡ್ರೆಸ್ ಯಾರು ಬರುತ್ತೆ? ದಿ ಅಕೌಂಟ್ ಮ್ಯಾನೇಜರ್,
INS ಜಂಗಲ್ ರೆಸಾರ್ಟ್, JNS ಜಂಗಲ್ ರೆಸಾರ್ಟ್, BR ಹಿಲ್ಸ್ ಚಾಮರಾಜನಗರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ನೋಡಿ ಎಲ್ಲದಕ್ಕೂ ಕೂಡ ಫಾರ್ಮೆಟ್ ಅದೇ ಬರುತ್ತೆ. ಬಾಡಿ ಆಫ್ ದ ಲೆಟ್ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ಮೆನ್ಷನ್ ಮಾಡಿದ್ರೆ ಆಯಿತು. ಸಬ್ಜೆಕ್ಟಲ್ಲಿ ಯಾವ ನ್ಯೂಸ್ ಪೇಪರಲ್ಲಿ ಬಂದಿದೆ, ಯಾವ ಡೇಟಲ್ಲಿ ಬಂದಿದೆ ಅನ್ನೋದನ್ನು ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಸೊ ರೈಟ್ ಅ ಲೆಟರ್ ಟು ಅಪ್ಲಿಕೇಶನ್ ರೆಸ್ಪಾಂಡ್ ಟು ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್. ಏನದು ಆಫೀಸ್ ಅಸಿಸ್ಟೆಂಟ್ ಬೇಕು ಅಂತ ಕಾಲ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ಏನು ಎನಿ ಡಿಗ್ರಿ ಕೇಳಿದ್ದಾರೆ, BA, BCom, BSc, BCA ಏನು ಬೇಕಾದ್ರೂ ಬರಿಬೋದು. ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದೆಲ್ಲವನ್ನು ಕೂಡ ನೀವು ಬಾಡಿ ಆಫ್ ದ ಲೆಟರಲ್ಲಿ ನೀವು ಅದನ್ನು ಹ್ಯಾಡ್ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ 10 days ಒಳಗಡೆ ಅಪ್ಲೈ ಮಾಡಿ. ಈ ಒಂದು ಡೇಟಿಂದ 10 days ಒಳಗಡೆ ನೀವು ಅಪ್ಲೈ ಮಾಡಬೇಕು. ಅಂದರೆ 15 March ಒಳಗಡೆ ನೀವು ಅಪ್ಲೈ ಮಾಡಬೇಕು. ಸೊ XXX ನಿಮ್ಮ ನೇಮ್ ಆಗುತ್ತೆ, YYY ನಿಮ್ಮ ಅಡ್ರೆಸ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಒಂದು ಲೆಟರ್ನ ನಾನು ಮಾಡಿದ್ದಾನೆ, ಅದೊಂದನ್ನು ನೋಡ್ಕೊಳ್ಳಿ, ಕ್ಲಿಯರಾಗಿ ಫಾರ್ಮ್ಯಾಟ್ ಏನಿದೆ ತಿಳ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಏನು ಬರೀಬೇಕು ಅಂತ ನೋಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಅಲ್ಲಿ ಫಿಲ್ ಮಾಡಿದ್ರೆ ಮುಗಿಯಿತು. ನೆಕ್ಸ್ಟ್ ವಾಂಟೆಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೇಳಿದ್ದಾರೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಸಬ್ಜೆಕ್ಟ್ ಬರುತ್ತೀರಾ. ರೆಫರೆನ್ಸ್ ಏನು ಬರೀತೀರಾ? ದಿ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ ಆನ್ 1st March 2025. ಓಕೆ, ರಿಕ್ವೈರ್ಮೆಂಟ್ ಏನಿದೆ ಅವರಿಗೆ ಸೆಕೆಂಡ್ PUC ಪಾಸ್ ಆಗಿರಬೇಕು, ಫಸ್ಟ್ ಕ್ಲಾಸ್ ಪಾಸ್ ಆಗಿರಬೇಕು, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಗೊತ್ತಿರಬೇಕು, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ನಿಮಗೆ ಲ್ಯಾಂಗ್ವೇಜಸ್ ಬರಬೇಕು. ನೀವು ಫ್ರೆಷರ್ ಆಗಿದ್ರು ಕೂಡ ನೀವು ಬರಿಬೋದು. ಸೊ ಎಕ್ಸ್ಪೀರಿಯನ್ಸಲ್ಲಿ ನೀವೇನು ಬರೀಬೇಕು? ರೆಸ್ಯೂಮ್ ರೈಟಿಂಗಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಫ್ರೆಷರ್ ಅಂತ ಬರೋದ್ರು ಕೂಡ ಎಲಿಜಿಬಲ್ ಇದೆ. ಯಾರಿಗೆ ಅಪ್ಲೈ ಮಾಡಬೇಕು? ಟು ಅಡ್ರೆಸ್ ದಿ HR ಮ್ಯಾನೇಜರ್, ಆಲ್ಫಾ ಸೊಲ್ಯೂಷನ್ಸ್, ಕನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್ ಅಂತ ಇದೆ. ಇದು ನಿಮ್ಮ ನೇಮ್, ಇದು ನಿಮ್ಮ ಅಡ್ರೆಸ್. ಓಕೆ, ಇನ್ನೊಂದು ನೋಡೋಣ. ನೆಕ್ಸ್ಟ್ ಈ ಲೆಟರ್ನ ಬರೋಣ. ಎಕನಾಮಿಕ್ಸ್ ಟೈಮ್ಸ್ ಅನ್ನೋ ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ. ಮಾರ್ಚ್ನಲ್ಲಿ 15th ಬಂದಿರತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್. ನೋಡಿ ಇಲ್ಲಿ ಏನು ರಿಕ್ವೈರ್ಮೆಂಟ್ ಕೇಳಿದರೆ, ಟೈಟಾನ್ ವಾಚ್ ಕಂಪನಿ ಲಿಮಿಟೆಡ್ ಅವರು ಕಾಲ್ ಮಾಡಿದ್ದಾರೆ. ಓಕೆ, ಅವ್ರಿಗೆ ಇಂಜಿನಿಯರ್ಸ್ಗಳು ಬೇಕಾಗಿದ್ದಾರಂತೆ. ಏನು ಕ್ವಾಲಿಫಿಕೇಶನ್? ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಮಾಡಿರಬೇಕು ವಿತ್ ಎಕ್ಸಲೆಂಟ್ ಅಕಾಡೆಮಿಕ್ ರೆಕಾರ್ಡ್, ಚೆನ್ನಾಗಿ ಓದಿ ಪಾಸ್ ಆಗಿರಬೇಕು ಅಂತ ಕೇಳ್ತಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಕೇಳಿದ್ದಾರೆ. ಅಡಿಷನಲ್ ಕ್ವಾಲಿಫಿಕೇಶನ್ ಮಷಿನ್ ಡಿಸೈನ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ಬರೆದಿದ್ದಾರೆ. ಓಕೆ, ಎಕ್ಸ್ಪರ್ಟ್ಸ್ ಇನ್ ಕಂಪ್ಯೂಟರ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅಂತ ಬರೆದಿದ್ದಾರೆ. ಅದಾದಮೇಲೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್, ಹಿಂದಿ, ಕನ್ನಡ ಅದೊಂದು ರಿಕ್ವೈರ್ಮೆಂಟ್ನ ಅವರು ಕೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ವಿತ್ 2 years ಎಕ್ಸ್ಪೀರಿಯನ್ಸ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿದ್ದಾರೆ. ಸ್ಯಾಲ್ರಿ ಆ್ಯಂಡ್ ಅಡಿಷನಲ್ ಪರ್ಕ್ಸ್ ಎಲ್ಲವನ್ನು ಕೂಡ ಅವರು ಮೆನ್ಷನ್ ಆಗಿ ಮಾಡಿದ್ದಾರೆ. ಓಕೆ, ನೋ ಕಾನ್ಸ್ಟೆಂಟ್ಸ್ ಅಂತ ಬರ್ತಿದ್ದಾರೆ. ಸ್ಯಾಲ್ರಿ ಏನು ಪ್ರಾಬ್ಲಮ್, ಎಷ್ಟು ಬೇಕಾದರೂ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇದೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು ನಿಮ್ಮ ಬಾಡಿ ಆಫ್ ದ ಲೆಟರಲ್ಲಿ. ಓಕೆ, ಯಾರಿಗೆ ಅಪ್ಲೈ ವಿತ್ ಇನ್ 10 days ಟು ದ ಚೇರ್ಮನ್ HR ಟೈಟಾನ್ ವಾಚಸ್ ಪ್ರೈವೇಟ್ ಲಿಮಿಟೆಡ್, ಈ ಒಂದು ಕಂಪನಿಗೆ ನೀವು ಬರೀಬೇಕಾಗ್ತದೆ. ಇಷ್ಟು ನೀವು ಜಾಬ್ ಅಪ್ಲಿಕೇಶನ್ ಲೆಟರ್ಲಿ ಫಾಲೋ ಮಾಡಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನು. ನೋಡಿ, ಫಸ್ಟ್ ನಾನು ಮಾಡಿದಂಥ ಎಕ್ಸಾಂಪಲ್ಸ್ಗಳನ್ನ ನೋಡಿ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಳ್ಳಿ. ಅದನ್ನು ಈ ಬೇರೆ ಬೇರೆ ಎಕ್ಸಾಂಪಲ್ಸಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ನೀವು ಫಾಲೋ ಮಾಡ್ಬೋದು ಮತ್ತು ಅದನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಷ್ಟು ಜಾಬ್ ಅಪ್ಲಿಕೇಶನ್ ಲೆಟರ್ ಆಗಿರ್ತದೆ. ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದು ಸ್ಪೀಚ್ ರೈಟಿಂಗ್. ಜಾಬ್ ಅಪ್ಲಿಕೇಶನ್ ಲೆಟರ್ ತುಂಬ ಲೆಂತಿ ಆಗುತ್ತೆ, ನನಗೆ ಮಾಡೋದಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ನೀವೇನಾದ್ರು ಅಂದ್ಕೊಂಡ್ರೆ, ಕೆಲವರಿಗೆ ಆ ಥರ ಅನಿಸ್ಬೋದು. ಅವಾಗ ನೀವು ಸ್ಪೀಚ್ ರೈಟಿಂಗನ್ನು ಚೂಸ್ ಮಾಡ್ಬೋದು. ಇದು ಕೂಡ ನಿಮಗೆ 5 marks ಇರುತ್ತೆ. ಓಕೆ, ಈ ಸ್ಪೀಚ್ ರೈಟಿಂಗ್ ಈ ರೀತಿ ಇರುತ್ತೆ. ದ ಕ್ವಶನ್ ಐಟಮ್ ಹ್ಯಾಸ್ ಅನ್ ಇಮ್ಯಾಜಿನರಿ ಸಿಚುವೇಶನ್. ಒಂದು ಇಮ್ಯಾಜಿನೇಷನ್ ಕೊಡ್ತಾರೆ. ನೀವು ಸೆಕ್ರೆಟರಿ ಆಗಿದ್ದೀರಾ, ನೀವು ಪ್ರೆಸಿಡೆಂಟ್ ಆಗಿದ್ದೀರಾ, ನೀವು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿದ್ದೀರಾ ಅಂತೇಳಿ ಕೇಳ್ತಾರೆ. ಓಕೆ, ವಿಚ್ ದ ಸ್ಟೂಡೆಂಟ್ ಈಸ್ ರಿಕ್ವೈರ್ಡ್ ಟು ರೈಟ್ ಅ ಸ್ಪೀಚ್ ಟು ಬಿ ಡೆಲಿವರ್ಡ್. ಅಂದರೆ ನೀವು ಒಂದು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗೋ ಅಥವಾ ಏನೋ ಒಂದು ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೋ ಅದಾಗಿ ನೀವು ನಿಂತ್ಕೊಂಡು ಭಾಷಣ ಮಾಡ್ತಿರಲ್ಲ, ಆ ಏನು ಭಾಷಣ ಮಾಡ್ತಾರೋ ಅದನ್ನು ರಿಟರ್ನ್ ಫಾರ್ಮಲ್ಲಿ ಕೇಳಿರ್ತಾರೆ ಇಲ್ಲಿ. ಓಕೆ, ಅದನ್ನೇ ಸ್ಪೀಚ್ ರೈಟಿಂಗ್. ಜಸ್ಟ್ ಇಮ್ಯಾಜಿನ್ ಯಾರೋ ಒಬ್ಬರು ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ವರ್ಡಿಂಗ್ಸಲ್ಲಿ ಬರುತ್ತೆ ನಿಮಗೆ, ಆಯಿತು. ಓಕೆ, ಇಟ್ ಹ್ಯಾಸ್ 5 to 6 ಪ್ರಾಂಪ್ಟ್ಸ್ ಕ್ಲೂಸ್. ನೀವು ಏನು ಬರೀಬೇಕು ಆ ಸ್ಪೀಚ್ ರೈಟಿಂಗಲ್ಲಿ, ಇಂಪಾರ್ಟೆಂಟ್ ಏನು ಹ್ಯಾಡ್ ಮಾಡಬೇಕು ಅನ್ನೋದು ಕೂಡ ಅವರು ಒಂದು ಪ್ರಾಂಪ್ಟ್ಸ್ಗಳನ್ನ ಕೊಟ್ಟಿರ್ತಾರೆ, ಕ್ಲೂಗಳನ್ನ ಕೊಟ್ಟಿರ್ತಾರೆ. ಆ ಹಿಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಬರೀಬೋದು. ಓಕೆ, ನೆಕ್ಸ್ಟ್ ಆ ಸ್ಪೀಚ್ ಯಾವ ರೀತಿ ಇರುತ್ತೆ? ಸ್ಪೀಚ್ ಕುಡ್ ಬಿ ಆನ್ ಸ್ಪೆಷಲ್ ಡೇ, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಇರ್ಬೋದು, ನೋ ಟೊಬ್ಯಾಕೋ ಡೇ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು. ಓಕೆ, ಸೊ ಆ ರೀತಿ ಅಂಬೇಡ್ಕರ್ ಜಯಂತಿ ಇರ್ಬೋದು, ಮಹಾತ್ಮ ಗಾಂಧಿ ಜಯಂತಿ ಇರ್ಬೋದು, ಏನೋ ಒಂದು ಕೇಳಿರ್ತಾರೆ, ಅಥವಾ ರೋಡ್ ಸೇಫ್ಟಿ ಯಾವುದೋ ಒಂದನ್ನು ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ಒಂದು ಲೆಟ್ರ್ ಬರೆದ್ರೆ ಸಾಕು. ನೆಕ್ಸ್ಟ್ ನೋಡೋಣ, ಒಂದು ಎಕ್ಸಾಂಪಲ್ಸ್ಗಳನ್ನ ಮಾಡಿದ್ದಾನೆ. ಇದು ಸ್ಪೀಚ್ ರೈಟಿಂಗ್ ಇರ್ತಕ್ಕಂಥ ಒಂದು ಕ್ವಶನ್. ಇಮ್ಯಾಜಿನ್ ದಟ್ ಯು ಆರ್ ದ ಸೆಕ್ರೆಟರಿ ಆಫ್ ಯುವರ್ ಕಾಲೇಜ್ ಯೂನಿಯನ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ನೀವು ಸೆಕ್ರೆಟರಿ ಆಫ್ ಯುವರ್ ಕಾಲೇಜ್ ಯೂನಿಯನ್ ಆಗಿದ್ದೀರಾ. ಯುವರ್ ಕಾಲೇಜ್ ಈ ಸೆಲೆಬ್ರೇಟಿಂಗ್ ರೋಡ್ ಸೇಫ್ಟಿ ವೀಕ್. ರೋಡ್ ಸೇಫ್ಟಿ ವೀಕ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಅದಕ್ಕೇನೀಗ ಯು ಆರ್ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಕಾಲೇಜ್ ಅಸೆಂಬ್ಲಿ, ಹೈಲೈಟಿಂಗ್ ಸಮ್ ಆಫ್ ದ ಟ್ರಾಫಿಕ್ ರೂಲ್ಸ್ನ ಹೈಲೈಟ್ ಮಾಡಬೇಕು. ಮತ್ತು ಮೆನ್ಷನಿಂಗ್ ನೀಡ್ ಟು ಬಿ ಫಾಲೋ
ಆ್ಯಂಡ್ ರೈಟ್ ಅ ಸ್ಪೀಚ್ ಇನ್ ಅಬೌಟ್ 100 ವರ್ಡ್ಸ್ ಅಲ್ಲಿ ನೀವು ಒಂದು ಸ್ಪೀಚನ್ನು ಬರಿಬೇಕಾಗಿದೆ. ಓಕೆ, ಏನು ಕವರ್ ಮಾಡಬೇಕು? ಫಸ್ಟ್ ಪಾಯಿಂಟ್, ರೋಡ್ ಆಕ್ಸಿಡೆಂಟ್ ಕಾಸಸ್ನ ಬರಿಬೇಕು, ನೆಗ್ಲಿಜೆನ್ಸ್ನ ಮೆನ್ಷನ್ ಮಾಡಬೇಕು, ಯೂಸ್ ಆಫ್ ಮೊಬೈಲ್ ಫೋನ್ಗಳನ್ನ ಮೆನ್ಷನ್ ಮಾಡಬೇಕು, ಮತ್ತು ಡ್ರೈವಿಂಗ್, ಓವರ್ಟೇಕಿಂಗ್ ಇದೆಲ್ಲವನ್ನು ಕೂಡ ನೀವು ನಿಮ್ಮ ಲೆಟರಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಒಂದೊಂದು ಪಾಯಿಂಟನ್ನು ಇಟ್ಕೊಂಡು ಎರಡೆರಡು ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ರು ಕೂಡ 100 ವರ್ಡ್ಸ್ ಲಿಮಿಟಲ್ಲಿ ನಮಗೆ ಒಂದು ಸ್ಪೀಚ್ ರೈಟಿಂಗ್ ರೆಡಿ ಆಗುತ್ತೆ. ಒಂದು ಎಕ್ಸಾಂಪಲ್ನ ನಾನು ನಿಮಗೆ ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಈ ನಿಮ್ಮ ಸ್ಪೀಚ್ ರೈಟಿಂಗ್ ಆನ್ಸರ್ ಬರಿಬೇಕಾದ್ರೆ ಇದು ಏನಿದೆ, ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ಥರ್ಡ್. ಅಂದರೆ ಇಂಟ್ರೊಡಕ್ಷನ್ ಇರಬೇಕು, ಇದು ಬಾಡಿ ಆಫ್ ದ ಸ್ಪೀಚ್ ಇರಬೇಕು, ಓಕೆ, ಇದು ಕನ್ಕ್ಲೂಷನ್ ಇರಬೇಕು. ಎಲ್ಲಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಇಂಟ್ರೊಡಕ್ಷನ್ ಅಂತ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ಯಾರೇ ಇದ್ರೂ ಕೂಡ ಅಲ್ಲಿ ಗ್ರೀಟ್ ಮಾಡಬೇಕು. ಸುಮ್ಮನೆ ಹೋಗಿ ನಿಮ್ಮ ಭಾಷಣ ಶುರು ಮಾಡಿಬಿಡ್ತೀರಾ? ಸ್ವಾಮಿ ವಿವೇಕಾನಂದರು ಯಾವ ರೀತಿ ಅವರ ಸ್ಪೀಚನ್ನು ಅಮೇರಿಕಾದಲ್ಲಿ ಶುರು ಮಾಡಿದ್ರು? ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದರೆ ಗ್ರೀಟ್ ಮಾಡಬೇಕು. ಗುಡ್ ಮಾರ್ನಿಂಗ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್, ಅಥವಾ ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ಈವ್ನಿಂಗ್, ಈ ರೀತಿ ನಿಮ್ಮ ಸ್ಪೀಚನ್ನು ಶುರು ಮಾಡಬೇಕು. ಅದಾದಮೇಲೆ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಐ ಆಮ್ ದ ಸೆಕ್ರೆಟರಿ ಆಫ್ ಸ್ಟೂಡೆಂಟ್ ಯೂನಿಯನ್ ಅಂತ ಹೇಳಿ. ಅದಾದಮೇಲೆ ಏನು ಹೇಳಿದಾರೆ ಅದನ್ನು ಬರೀಬೇಕು. ನೋಡಿ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ಇದಕ್ಕೆ ಒಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ ನಿಮಗೆ. ಕನ್ಕ್ಲೂಷನ್, ಥ್ಯಾಂಕ್ ಯು ಅಂತ ಹೇಳಿ ಕನ್ಕ್ಲೂಡ್ ಮಾಡಿದ್ರೆ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಅದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಅದಾದಮೇಲೆ ಬಾಡಿ ಆಫ್ ದ ಕಂಟೆಂಟ್ ಏನು ಬರ್ತಿರ್ತಾರ ಅದ್ರ ಮೇಲೆ ನಿಮಗೆ ಉಳಿದಂಥ ಮಾರ್ಕ್ಸ್ಗಳನ್ನ ನಿಮಗೆ ಕೊಡ್ತಾರೆ. ನೋಡಿ, ಆಸ್ ವಿ ಅಬ್ಸರ್ವ್ ರೋಡ್ ಸೇಫ್ಟಿ ವೀಕ್, ಇಟ್ ಈಸ್ ಕ್ರೂಷಿಯಲ್ ಟು ರಿಫ್ಲೆಕ್ಟ್ ಆನ್ ದ ರೈಸಿಂಗ್ ನಂಬರ್ ಆಫ್ ರೋಡ್ ಆಕ್ಸಿಡೆಂಟ್. ಇದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿಸ್ ಟ್ರಾಜಿಡೀಸ್ ಆರ್ ನಾಟ್ ಆಕ್ಸಿಡೆಂಟ್ ಬಟ್ ರಿಸಲ್ಟ್ ಆಫ್ ನೆಗ್ಲಿಜೆನ್ಸ್ ಅನ್ನೋದನ್ನು ಕವರ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೆಗ್ಲಿಜೆನ್ಸ್ ವರ್ಡನ್ನು ಆ್ಯಡ್ ಮಾಡಿದ್ದೀವಿ. ವಿ ಆಫನ್ ಸಿ ಲೈಫ್ಸ್ ಕಟ್ ಶಾರ್ಟ್ ಬಿಕಾಸ್ ಆಫ್ ದ ಡೇಂಜರಸ್ ಹ್ಯಾಬಿಟ್. ಯಾವುದು ಈ ಡೇಂಜರಸ್ ಹ್ಯಾಬಿಟು? ಮೊಬೈಲ್ ಯೂಸೇಜನ್ನು ಮೆನ್ಷನ್ ಮಾಡಬೇಕು ಅಂತೇಳಿ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅದನ್ನು ಬರಿಬೋದು. ಡೇಂಜರಸ್ ಹ್ಯಾಬಿಟ್ ಆಫ್ ಯೂಸಿಂಗ್ ಮೊಬೈಲ್ ಫೋನ್ಸ್ while riding or driving. Next, this distractions combined with the thrill of overtaking mention ಮಾಡಿದ್ದಾರೆ. ಅದಾದಮೇಲೆ ಸ್ಪೀಡಿಂಗ್ creates a recipe for disaster. Rules are hurdles, they are lifelines. By following traffic signals and maintaining speed limits, we protect ourselves and others. Let's pledge today. ಏನು ಪ್ಲೆಡ್ಜ್ ಮಾಡ್ತೀವಿ? Safety first, speed last. Actually, it is very important. Hala? Drive responsibly to ensure every journey ends at home. ಓಕೆ, ನಾವು ಕೂಡ ಎಲ್ಲರೂ ಕೂಡ ಓಡಾಡ್ತಾ ಇರ್ತೀವಿ ಬೈಕಲ್ಲಿ, ಕಾರಲ್ಲಿ. ತುಂಬ ಜನ ರೋಡಲ್ಲಿ ನೋಡ್ತಾ ಇರ್ತೀವಿ, ಎಷ್ಟು ಜನ ಆಕ್ಸಿಡೆಂಟಲ್ಲಿ ಬಿದ್ದು ಸಾಯ್ತಾ ಇರ್ತಾರೆ, ಪ್ರಾಣ ಕಳ್ಕೊಳ್ತಾ ಇರ್ತಾರೆ. ಎಷ್ಟೋ ಬಾರಿ ಅವರು ಆಕ್ಸಿಡೆಂಟ್ ಮಾಡಿ ಸತ್ರು ಪರವಾಗಿಲ್ಲ, ಇನ್ನೂ 4 ಜನ ಸಾಯಿಸಿರ್ತಾರೆ ಓವರ್ ಸ್ಪೀಡಿಂಗಲ್ಲಿ ಹೋಗಿ, ಓವರ್ಟೇಕ್ ಮಾಡೋದಕ್ಕೆ ಹೋಗಿ. ಓಕೆ, ಎಷ್ಟೋ ಬಾರಿ ನಾವು ಎಷ್ಟು ಸೇಫಾಗಿ ನಾವು ಗಾಡಿನ ಓಡಿಸ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಬರೋರು ಯಾವ ರೀತಿ ಬರ್ತಾರೆ ನಮ್ಗೆ ಐಡಿಯಾನೇ ಇರೋದಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಯಾವಾಗಲೂ ಇರಬೇಕು. ಅದು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಸರಿಯಾದ ಬೈಕ್ ಓಡಿಸ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಹೆಲ್ಮೆಟನ್ನು ಹಾಕೊಳ್ಬೇಕು, ಲೆಫ್ಟ್ ಸೈಡೆಲ್ಲ ಗಾಡಿ ಓಡಿಸ್ಕೊಂಡು ಹೋಗಬೇಕು, ಜಾಸ್ತಿ ಓವರ್ಟೇಕ್ ಮಾಡೋದಕ್ಕೆ ಹೋಗಬಾರ್ದು, ಸ್ಪೀಡ್ ಲಿಮಿಟ್ ಇರಬೇಕು. ಕಾರಾದರೂ ಅಷ್ಟೇ ಸೀಟ್ ಬೆಲ್ಟ್ ಹಾಕೊಂಡಿರಬೇಕು. ನಾವು ಸರಿಯಾದ ರೀತಿಯಲ್ಲಿ ನಾವು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗಬೇಕು, ಪ್ರಾಪರ್ ಸಿಗ್ನಲ್ಸ್ಗಳನ್ನ ಮೇಂಟೈನ್ ಮಾಡಬೇಕು, ಸಿಗ್ನಲ್ಸ್ಗಳಲ್ಲಿ ಕಾರನ್ನು ಅಥವಾ ಬೈಕನ್ನು ಸ್ಟಾಪ್ ಮಾಡಬೇಕು. ಓಕೆ, ನಮಗಿಂತ ಹೆಚ್ಚಾಗಿ ನಾವು ಬೇರೆಯವ್ರ ಬಗ್ಗೆ ನಾವು ಕೇರ್ ಮಾಡಬೇಕು. ಓಕೆ, ಯಾಕಂತಂದರೆ ನಾವು ನಮ್ಮ ತಪ್ಪಿನಿಂದ ಆ್ಯಕ್ಷನ್ ಮಾಡಿದ್ರೆ ಅದರ ವಿಕ್ಟಿಮ್ಸ್ಗಳು ಬೇರೆಯವ್ರು ಯಾರೋ ಆಗಿರ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಒಂದು ಎಕ್ಸಾಂಪಲಾಗಿ ತಗೊಳ್ಳೋಣ ಅಂತೇಳಿ ಇಂಟೆನ್ಷನಲ್ಲಿ ನಾನು ತೊಗೊಂಡೆ. ಸೊ ಎಲ್ಲರೂ ಕೂಡ ನಾನು ಹೇಳೋದಿಷ್ಟೇ, ರೋಡ್ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡೋಣ. ಮತ್ತು ನೀವೆಲ್ಲ PUC ಸ್ಟೂಡೆಂಟ್ಸ್ಗಳಿದ್ದಾರೆ, ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳ್ತಾ ಇರ್ತಾನೆ, ಅವರು ಕೂಡ ವಿತೌಟ್ DL ಮೈನರ್ ಆಗಿರ್ತಾರೆ, ಗಾಡಿ ಓಡಿಸ್ತಾ ಇರ್ತಾರೆ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನಾವು ರೂಲ್ಸ್ಗಳನ್ನ ಯಾವತ್ತೂ ಕೂಡ ಬ್ರೇಕ್ ಮಾಡಬಾರ್ದು. ಓಕೆ, ಸೊ ಬಿ ಕೇರ್ಫುಲ್ ವೈಲ್ ಯು ಆರ್ ರೈಡಿಂಗ್. ಸೊ ಈ ರೀತಿಯಲ್ಲಿ ಒಂದು ಎಕ್ಸಾಂಪಲ್ಸ್ಗಳನ್ನ ಬರೆದ್ರೆ ನಾವು ಸಾಕಾಗ್ತದೆ. ಸ್ಪೀಚ್ ರೈಟಿಂಗ್ ಇದಕ್ಕೆ ಒಂದು 5 ಅಂಕಗಳ ಪ್ರಶ್ನೆ ನಿಮಗೆ ಇದೆ. 5ಕ್ಕೆ 5 ಅಂಕಗಳು ತಗೊಳ್ಬೋದು. ಯಾವ ರೀತಿ ಬೇರೆ ಕ್ವಶನ್ಸ್ಗಳು ನಿಮಗೆ ಕೊಟ್ಟಿರ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಇಮ್ಯಾಜಿನ್ ದಟ್ ಯು ಹ್ಯಾವ್ ಬೀನ್ ಇನ್ವೈಟೆಡ್ ಟು ಅ ಲೋಕಲ್ ಸೈನ್ಸ್ ಕ್ಲಬ್. ನೀವು ಒಬ್ಬ ಇನ್ವೈಟಿ ಆಗಿರ್ತಾರೆ, ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಆಗಿರ್ತಾರೆ ಆ ಸೈನ್ಸ್ ಕ್ಲಬ್ ಬಗ್ಗೆ. ಅಲ್ಲಿ ನೀವು ಮಾತಾಡಬೇಕು. ಯಾವುದ್ರ ಬಗ್ಗೆ? ಸೂಪರ್ಸ್ಟಿಷನ್ಸ್, ಮೂಢನಂಬಿಕೆಗಳ ಬಗ್ಗೆ, ಸೂಪರ್ಸ್ಟಿಷನ್ಸ್ ಬಗ್ಗೆ ನೀವು ಮಾತಾಡಬೇಕು. ಇದ್ರ ಬಗ್ಗೆ ಒಂದು ಸ್ಪೀಚಿನ ಒಂದು 100 ವರ್ಡ್ಸ್ ಸಂಬಂಧಪಟ್ಟಂತೆ ನೀವು ರೆಡಿ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅದು ಏನಿರಬೇಕು? ಮೀನಿಂಗ್ ಆಫ್ ಸೂಪರ್ಸ್ಟಿಷನ್ ಇರಬೇಕು, ಅದಕ್ಕೆ ಇರ್ರ್ಯಾಷನಲ್ ಇರಬೇಕು, ಮತ್ತು ಫೀಬಲ್ ಮೀನ್ಸ್ ಇದ್ರ ಬಗ್ಗೆ ನೀವು 1-4 ಲೈನ್ ಬಗ್ಗೆ ಹೇಳಬೇಕಾಗ್ತದೆ. ರೀಸನ್ಸ್ ಫಾರ್ ಸೂಪರ್ಸ್ಟಿಷನ್ಸ್, ಇಗ್ನೋರೆನ್ಸ್, ಲಿಟ್ರಸಿ, ಲ್ಯಾಕ್ ಆಫ್ ಸೈಂಟಿಫಿಕ್ ಥಿಂಕಿಂಗ್, ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ನೀವೊಂದು ಸ್ಪೀಚನ್ನ ರೆಡಿ ಮಾಡಬೇಕಾಗುತ್ತೆ. ಮೆಜರ್ ಟು ಇರಾಡಿಕೇಟ್ ಲಿಟ್ರಸಿ ಡ್ರೈವ್ ಆ್ಯಂಡ್ ಕ್ರಿಯೇಟ್ ಅವೇರ್ನೆಸ್, ಏನು ಬರೀಬೇಕು ಅಂತ 4-5-6 ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಅದನ್ನೇ ಒಂದೊಂದು ಪಾಯಿಂಟ್ಗಳನ್ನ ಸೇರಿಸಿ ಬರೋದ್ರೆ ನಿಮಗೆ ಒಂದು 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸ್ಪೀಚ್ ರೈಟಿಂಗಲ್ಲಿ ಇಮ್ಯಾಜಿನ್ ದಟ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಕಲ್ಚರಲ್ ಯೂನಿಯನ್. ನೀವು ಒಬ್ಬ ಕಾಲೇಜ್ ಯೂನಿಯನ್ ಕಲ್ಚರ್ಗೆ ಪ್ರೆಸಿಡೆಂಟ್ ಆಗಿ ನೀವು ಈ ಒಂದು ಸ್ಪೀಚನ್ನು ರೆಡಿ ಮಾಡ್ತಾ ಇದ್ದೀರಾ. ಏನು ಸ್ಪೀಚು?
celebrating Ambedkar's Jayanti, you are required to deliver speech on the life and achievements of Dr. B.R. Ambedkar. Prepare a speech about 100 words. ಓಕೆ, ಅವರ ಬಗ್ಗೆ ನೀವು ಸ್ಪೀಚ್ ಮಾಡ್ಬೇಕಾದ್ರೆ ಅವ್ರಿಗೆ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಬಾರ್ನ್ ಆನ್ 14th April, faced humiliation due to the untouchability, determined to fight back, studied at Columbia University, London School of Economics, chairman of Indian Constitution Drafting Committee, first law minister of India, and passed away 6th December 1950s. ಇಷ್ಟೆಲ್ಲ ಇನ್ಫಾರ್ಮೇಷನ್ ಬರ್ಕೊಂಡು ಅಂಬೇಡ್ಕರ್ ಬಗ್ಗೆ ಒಂದು ಒಳ್ಳೆ ಸ್ಪೀಚನ್ನು ನೀವು ರೆಡಿ ಮಾಡಬೇಕಾಗುತ್ತೆ, ಅದನ್ನು ಪ್ರಾಪರಾಗಿ ಬರೀಬೇಕಾಗುತ್ತೆ. ಇದಕ್ಕೆ ಒಂದು ಎರಡು ಸೆಂಟೆನ್ಸ್ ಎಕ್ಸ್ಟ್ರಾ ನೀವು ಸೇರಿಸ್ಕೊಂಡ್ರೆ ಒಂದು ಪುಟಗಟ್ಟಲೆ ಒಂದು ಆನ್ಸರ್ ರೆಡಿ ಆಗುತ್ತೆ. ಅದಕ್ಕೆ ನಿಮ್ಗೆ 5 ಮಾರ್ಕ್ಸು ಸಿಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದು ನೋಡಿ, ಇಮ್ಯಾಜಿನ್ ದಟ್ ಯು ಆರ್ ಅ ಮೆಂಬರ್ ಆಫ್ ಸೋಷಿಯಲ್ ಸರ್ವಿಸ್ ಯೂನಿಟ್ ಇನ್ ಯುವರ್ ಸಿಟಿ ಆರ್ ಅ ಟೌನ್. ಯು ಆರ್ ಅಡ್ರೆಸ್ಸಿಂಗ್ ಅ ಗ್ಯಾದರಿಂಗ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಲೆಕ್ಚರರ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸರ್ವಿಸ್ ಇನ್ ಲೈಫ್. ಅದ್ರ ಬಗ್ಗೆ ನೀವು ಸ್ಪೀಚ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಸೆಲ್ಫ್ಲೆಸ್ ಸರ್ವಿಸ್ ಬಗ್ಗೆ ಮಾತಾಡ್ಬೇಕು ನೀವು. ಓಕೆ, ಸ್ಮಾಲ್ ಎಟ್ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ನಿಮ್ಮ ಕಾಂಟ್ರಿಬ್ಯೂಷನ್ ಚಿಕ್ಕದಾಗಿ ಏನು ಮಾಡ್ಬೋದು ಅದನ್ನು, ಮತ್ತು ಹ್ಯಾಡ್ಸ್ ಟು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಯೂಸ್ಫುಲ್ ಟು ಡೆವಲಪಿಂಗ್ ಗುಡ್ ಕ್ಯಾರೆಕ್ಟರ್. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿ ನೀವು ಬರೀಬೇಕಾಗ್ತದೆ. ಈಸಿ ಇರುತ್ತೆ, ನಾರ್ಮಲ್ ಆಗಿ ಪ್ರಾಪರಾಗಿ ಇನ್ಸ್ಟ್ರಕ್ಷನ್ಸ್ಗಳನ್ನ ಫಾಲೋ ಮಾಡಿ. ಓಕೆ, ಮೊದಲನೇದೇನು ಇಂಟ್ರೊಡಕ್ಷನ್ ಇರಬೇಕು, ಅಲ್ಲಿ ಗ್ರೀಟಿಂಗ್ಸ್ ಇರಬೇಕು. ಓಕೆ, ಬಾಡಿ ಆಫ್ ದ ಸ್ಪೀಚ್ ಇರಬೇಕು, ಮತ್ತು ಕನ್ಕ್ಲೂಷನ್ ಇರಬೇಕು. ಓಕೆ, ಸೊ ಇಷ್ಟನ್ನು ನೀವು ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ಮೇಲೆ ನೋಡಿ, ನೆಕ್ಸ್ಟ್ ಏನು ಕೇಳಿದ್ದಾರೆ, ಯು ಆರ್ ಪ್ರೆಸಿಡೆಂಟ್ ಆಫ್ ಸ್ಟೂಡೆಂಟ್ ಯೂನಿಯನ್ ಆಫ್ ಯುವರ್ ಕಾಲೇಜ್. ಯು ಹ್ಯಾವ್ ಇನ್ವೈಟೆಡ್ ಡಾಕ್ಟರ್ ಸಚ್ಚಿದಾನಂದ ಪದ್ಮಶ್ರೀ ಅವಾರ್ಡಿ ಆಸ್ ಅ ಚೀಫ್ ಗೆಸ್ಟ್. ಒಬ್ಬ ಚೀಫ್ ಗೆಸ್ಟನ್ನ ಕಾಲೇಜ್ಗೆ ಇನ್ವೈಟ್ ಮಾಡಿದ್ದಾರೆ ಆನ್ ದ ಅಕೇಶನ್ ಆಫ್ ಆನ್ಯುವಲ್ ಡೇ ಸೆಲೆಬ್ರೇಷನ್ ಆಫ್ ಯುವರ್ ಕಾಲೇಜ್. ಬೇಸ್ಡ್ ಆನ್ ದ ಪ್ರೊಫೈಲ್ ಆಫ್ ದ ಚೀಫ್ ಗೆಸ್ಟ್, ಇಂಟ್ರಡ್ಯೂಸ್ ಇಮ್ ಟು ದ ಗ್ಯಾದರಿಂಗ್ಸ್. ಪ್ರತಿಯೊಂದು ಫಂಕ್ಷನ್ಸ್ಗಳಲ್ಲೂ ಕಾಲೇಜಲ್ಲಿ ಮಾಡಬೇಕಾದ್ರೆ ಏನಿರುತ್ತೆ, ಚೀಫ್ ಗೆಸ್ಟ್ನ ಕರೆದಿರ್ತಾರೆ. ಆ ಚೀಫ್ ಗೆಸ್ಟ್ ಯಾರು ಅನ್ನೋ ಒಂದು ಇಂಟ್ರೊಡಕ್ಷನ್ ನೀವು ಕೊಡಬೇಕಾಗಿರುತ್ತೆ. ಆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾರು ಅವರು ಸಚ್ಚಿದಾನಂದ. ಯಾವ ಪ್ಲೇಸ್ ಅವರು, ನೇಟಿವ್ ಆಫ್ ಮೈಸೂರು. ಎಜುಕೇಷನ್ ಏನು ಮಾಡಿದ್ದಾರೆ, MA ಇನ್ ಇಂಗ್ಲೀಷ್, PhD ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾರೆ. ವರ್ಕ್ಡ್ ಅಸ್ ಒಸ್ಮಾನ್ ಯೂನಿವರ್ಸಿಟಿ, ಟ್ರಾನ್ಸ್ಲೇಟೆಡ್ ಆ್ಯಂಡ್ ಆಥರ್ಡ್ ಮೆನಿ ಬುಕ್ಸ್. ತುಂಬ ಪುಸ್ತಕ ಬರೆದಿದ್ದಾರೆ. ಗುಡ್ ಸ್ಟೇಜ್ ಆರ್ಟಿಸ್ಟ್, ಸಿಂಗರ್ ಆ್ಯಂಡ್ ರೆಸಿಪಿಯೆಂಟ್ ಆಫ್ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆ್ಯಂಡ್ ಪದ್ಮಶ್ರೀ ಅವಾರ್ಡ್. ಇಷ್ಟು ಇನ್ಫಾರ್ಮೇಷನ್ ತೊಗೊಂಡು ನೀವು ಅವ್ರ ಬಗ್ಗೆ ಒಂದು ವೆಲ್ಕಮ್ ಸ್ಪೀಚ್ ಒಂದು ಈ ಗೆಸ್ಟ್ನ ಇಂಟ್ರೊಡಕ್ಟರಿ ನೀವು ಮಾಡ್ಬೋದಾಗ್ತದೆ, ಇಂಟ್ರೊಡಕ್ಷನ್ನ. ನೆಕ್ಸ್ಟ್ ನೋಡಿ, ಇನ್ನೊಂದಿದೆ, ಪ್ರೀವಿಯಸ್ ಇಯರ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಓಕೆ, ಸೊ ಎನ್ವೈರನ್ಮೆಂಟಲ್ ಡೇ ಬಗ್ಗೆ ಮಾತಾಡಬೇಕಾಗಿದೆ. ಓಕೆ, ದ ಚೀಫ್ ಗೆಸ್ಟ್ ಒಬ್ಬರು ಬಂದಿರ್ತಾರೆ. ಸೊ Rustic man who has played a vital role in conservation of nature. His profile is given. ಅವರ ಪ್ರೊಫೈಲ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಸ್ಲೈಡ್ ಇತ್ತಲ್ಲ, ಅದೇ ರೀತಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಸ್ಪೀಚ್ನ ರೆಡಿ ಮಾಡಬೇಕಾಗುತ್ತೆ. ಯಾವ ರೀತಿ ಸ್ಪೀಚ್ನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾವೊಂದು ಫಸ್ಟ್ ಎಕ್ಸಾಂಪಲ್ನ ಮಾಡಿದ್ನಲ್ಲ, ಅದನ್ನು ನೋಡ್ಕೊಂಡು ನೀವು ರೆಡಿ ಮಾಡಿದ್ರೆ ಆಯಿತು. ಇಮ್ಯಾಜಿನ್ ದಟ್ ಯು ಆರ್ ಇನ್ವೈಟೆಡ್ ಟು ಎಕೋ ಕ್ಲಬ್ ಆಫ್ ಯುವರ್ ಕಾಲೇಜ್ ಟು ಸ್ಪೀಕ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ. ಏನೇನು ಕವರ್ ಮಾಡಬೇಕು, diversity in nature, importance of biodiversity, need for balance, crucial human survival and dangerous of natural disaster. ಇದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ನೀವು ಎಕ್ಸ್ಟ್ರಾ ಕೊಡ್ತಾ ನೀವು ಏನು ಮಾಡಬೇಕು, ಮಾತಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ಇಮ್ಯಾಜಿನ್ ದಟ್ ಯು ಆರ್ ಅ ಪ್ರೆಸಿಡೆಂಟ್ ಆಫ್ ಯೂತ್ ಕ್ಲಬ್. ಅಗೈನ್ ಯು ಆರ್ ಆಸ್ ಟು ಸ್ಪೀಕ್ ಆನ್ ಇಂಪಾರ್ಟೆನ್ಸ್ ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವು ಮಾತಾಡಬೇಕು. ಓಕೆ, ಆನ್ ಯೂತ್, ಯಾವ ರೀತಿ ಅದು ಸೋಷಿಯಲ್ ಮೀಡಿಯಾ ಯೂತ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋ ವಿಚಾರವನ್ನು ನೀವು ಬರೀಬೇಕು. ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ, ಕನೆಕ್ಟಿಂಗ್ ವಿತ್ ದ ವರ್ಲ್ಡ್ ಯೂಸಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಪ್ರಿಕಾಷನ್ಸ್ ಟು ಬಿ ಟೇಕನ್ ಬೈ ಯೂತ್ ವೈಲ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತೀಯ, ಬಟ್ ಅಡ್ವಾಂಟೇಜಸ್ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ. ಯಾವುದೇ ಒಂದು ವಸ್ತುವಿಗಾಗಲೇ ಅದು ಎರಡು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಎಷ್ಟು ಯಾವ ರೀತಿಯಲ್ಲಿ ಅದನ್ನು ತಗೊಳ್ತೋ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಮ್ಯಾಕ್ಸಿಮಮ್ ನೆಗೆಟಿವ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಳೋದವರೇ ಜಾಸ್ತಿ ಆಗ್ತಾರೆ. ಓಕೆ, ಹಾಗಾಗಿ ನೀವು ಈ ರೀತಿಯೆಲ್ಲ ನೀವು ಮಾಡಬೇಕಾಗುತ್ತೆ. ಓಕೆ, ಎಲ್ಲವನ್ನು ಕೂಡ ಕವರ್ ಮಾಡಿ ನೀವು ಸ್ಪೀಚ್ ರೈಟಿಂಗ್ನ ಮಾಡಬೇಕಾಗುತ್ತೆ. ನೋಡಿ, ಇದು ಒಂದು ಕೊಟ್ಟಿದ್ದಾರೆ, ಸೆಕ್ರೆಟರಿ ಆಫ್ ದಿ ಎಕೋ ಕ್ಲಬ್ ಯುವರ್ ಕಾಲೇಜ್. ಇಲ್ಲಿ ಚೀಫ್ ಗೆಸ್ಟನ್ನ ಇನ್ವೈಟ್ ಮಾಡೋ ರೀತಿಯಲ್ಲಿ ಒಂದು ಇದೆ. ಈ ಡೆಲಿವರಿಂಗ್ a speech on Indian snakes, prepare a speech in about 120 words. Okay, Bipin Gowda, BSc, place ಬಂದು ಬೆಲ್ಲೂರು ಮಂಡ್ಯ, ರೆಸ್ಕ್ಯೂಡ್ ಮೋರ್ ದೆನ್ 2000 ಸ್ನೇಕ್ಸ್. ಈ ರೀತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಸ್ಪೀಚ್ ರೈಟಿಂಗ್ ನೀವು ಮಾಡಬೇಕಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಿದೆ, ಪ್ರೀವಿಯಸ್ ಇಯರ್ಲಿ ಮತ್ತೊಂದು ಕೊಟ್ಟಿದ್ದಾರೆ, ಸೆಕ್ರೆಟರಿ ಆಫ್ ದ. ಇದೇ ರೀತಿ ಬರ್ತವೆ ಸ್ಟೂಡೆಂಟ್ಸ್. ಇದನ್ನು ನೋಡಿಕೊಂಡು ನೀವು ಒಂದು ಸ್ಪೀಚ್ ರೈಟಿಂಗ್ನ ರೆಡಿ ಮಾಡಿಕೊಂಡ್ರೆ ರೆಡಿಮೇಡ್ ಆನ್ಸರ್ ನಿಮಗೆ ಕೈಯಲ್ಲಿ ಇದ್ದಂಗೆ ಇರುತ್ತೆ. ಓಕೆ, ಸೊ ಇವಾಗ ಸೆಲೆಬ್ರೇಟಿಂಗ್ ಕಾಲೇಜ್ ಯೂನಿಯನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಅಲ್ಲಿಗೆ ಮಿಸ್ಟರ್ ಗಿರಿಧರ್ ಕಾಮತ್ ಆಸ್ ಅ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀರಾ. ಯು ಆರ್ ಅಸೈನ್ ಟು ಇಂಟ್ರೊಡ್ಯೂಸ್ ಅ ಚೀಫ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನೋಡಿ, ಅವರ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿಲ್ಲದೆ ಎಲ್ಲವನ್ನು ಕೂಡ ನೀವು ಆ ಇಂಟ್ರೊಡಕ್ಟರಿ ಸ್ಪೀಚಲ್ಲಿ ಬರೆದು ಕಂಪ್ಲೀಟ್ ಮಾಡಿ ಕೊನೆಗೆ ಥ್ಯಾಂಕ್ ಯು ಅಂತ ಕನ್ಕ್ಲೂಡ್ ಮಾಡಿದ್ರೆ ನಿಮಗೆ ಮುಗಿಯುತ್ತೆ. ಸೊ ಈ ರೀತಿಯಾಗಿ ನಮಗೆ
ಸ್ಪೀಚ್ ರೈಟಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಸ್ಪೀಚ್ ರೈಟಿಂಗ್ ಆದ್ರೂ ತಗೊಳ್ಳಿ, ಜಾಬ್ ಅಪ್ಲಿಕೇಶನ್ ಲೇಟರ್ ಆದರೂ ತಗೊಳ್ಳಿ, ಎರಡಕ್ಕೂ 5 ಮಾರ್ಕ್ಸ್ ಇರುತ್ತೆ. ಎರಡನ್ನೂ ಕೂಡ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತು ಎಕ್ಸಾಂಪಲ್ಸ್ಗಳು ಹೇಳಿದ್ದೇನೆ. ಅದನ್ನು ಫಾಲೋ ಮಾಡೋದು ಸಾಕು, ನಿಮಗೆ ಮಾರ್ಕ್ಸು ಖಂಡಿತ ಬರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಲಾಸ್ಟ್ ಪಾರ್ಟ್ ನೋಡ್ತಾ ಇದ್ದೇನೆ, ಕಾಂಪ್ರಹೆನ್ಷನ್, ಪ್ರೋಸ್ ಆರ್ ಪೊಯೆಟ್ರಿ. ಓಕೆ, 2 ಇರುತ್ತೆ. ಲಾಸ್ಟ್ ಪಾರ್ಟ್ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ನಾನು PUC ಇರ್ತಕ್ಕಂಥ ಎಲ್ಲ ಗ್ರಾಮರ್ ಪಾರ್ಟನ್ನು ಮ್ಯಾಕ್ಸಿಮಮ್ ಅಲ್ಲ ಕಂಪ್ಲೀಟಾಗಿ ನಾನು ಮಾಡಿದ್ದೇನೆ. ಎಕ್ಸಾಂಪಲ್ಸ್ಗಳು ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಎಲ್ಲ ಪಾರ್ಟನ್ನು ಕೂಡ, ಎಲ್ಲ ಗ್ರಾಮರ್ ಪಾರ್ಟನ್ನು ಕೂಡ ನಾವೊಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದೆ. ಪಾರ್ಟ್ 1ನಲ್ಲಿ, ಪಾರ್ಟ್ 2ನಲ್ಲಿ ಮತ್ತು ಪಾರ್ಟ್ 3 ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪ್ರೋಸ್ ಅಥವಾ ಪೊಯೆಟ್ರಿ ಈ ಒಂದು ಪ್ಯಾಸೇಜನ್ನು ಕೊಡ್ತಾರೆ, ಇದಕ್ಕೆ ನಮಗೆ ಟೋಟಲ್ ಆಗಿ 9 ಅಂಕಗಳಿರುತ್ತೆ, 9 ಮಾರ್ಕ್. ಓಕೆ, ಇಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ನಾನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ಪ್ಯಾಸೇಜ್ ಎಲ್ಲರೂ ಕೂಡ ತುಂಬ ಈಸಿಯಾಗಿ ಎಲ್ಲರೂ ಕೂಡ ಸ್ಕೋರ್ ಮಾಡ್ಬೋದು. ಆದರೆ 9ಕ್ಕೆ 9 ಅಂಕಗಳನ್ನು ಪಡೆಯೋದು ಹೇಗೆ? ಫಸ್ಟ್ ನೀವೇನು ಮಾಡಬೇಕು? ಓಕೆ, ಪ್ಯಾಸೇಜಿನ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಓದಬೇಕು. ರೀಡ್ ದ ಪ್ಯಾಸೇಜ್, ಪೊಯೆಟ್ರಿ ಅಥವಾ ಚೆನ್ನಾಗಿ ನೀವು ಓದಬೇಕಾದ್ರೆ ಇಂಪಾರ್ಟೆಂಟು ಕ್ಯಾರೆಕ್ಟರ್ಸು, ಇಂಪಾರ್ಟೆಂಟ್ ಲೈನ್ಸ್ಗಳನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು ಅಥವಾ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ರೀಡ್ ದ ಕ್ವಶನ್ಸ್ನ ಸರಿಯಾಗಿ ನೀವು ಓದಬೇಕು. ಪೊಯೆಟ್ರಲ್ಲಿರ್ಬೋದು ಅಥವಾ ಪ್ರೋಸಲ್ಲಿರ್ಬೋದು, ಆ ಕ್ವಶನ್ಸ್ಗಳನ್ನ ಸರಿಯಾಗಿ ನೀವು ಓದಬೇಕು. ಮತ್ತು ಆ ಕ್ವಶನ್ಸ್ಗಳನ್ನ ಓದಾದಮೇಲೆ ಮತ್ತೆ ಇನ್ನೊಂದು ಗ್ಲಾನ್ಸ್ ಮಾಡಬೇಕು ಆ ಓವರ್ ಆಲ್ ಸ್ಪೀಚ್ನ. ಅದಾದಮೇಲೆ ನೀವು ಆನ್ಸರ್ ಮಾಡೋದಕ್ಕೆ ಹೋಗಬೇಕು. ಈ ನಿಮ್ಮ ಆನ್ಸರ್ ಹೇಗಿರಬೇಕು ನೋಡಿ, ಈ ಪ್ರೋಸ್ ಅಥವಾ ಪೊಯೆಟ್ರಿನಲ್ಲಿ 9 ಮಾರ್ಕ್ಸ್ ಇರುತ್ತೆ, 9 ಮಾರ್ಕ್ ಇರುತ್ತೆ, 9 ಕ್ವಶನ್ ಇರುತ್ತೆ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನಿಮಗೆ ಏನು ಅಂತ ಹೇಳಿದ್ರೆ, ಒಂದೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಹಾಗಾಗಿ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. 1 ಅಂಕಕ್ಕಷ್ಟೇ ನೀವು ಉತ್ತರಿಸಬೇಕು, 2-3 ಅಂಕಗಳಿಗೆ ಉತ್ತರಿಸಬಾರ್ದು. ಅಂದರೆ ನಿಮ್ಮ ಸೆಂಟೆನ್ಸು 1 ವರ್ಡಲ್ಲಿ ಇರಬೇಕು ಅಥವಾ 1 ಸೆಂಟೆನ್ಸಲ್ಲಿ ಇರಬೇಕು. ಎಷ್ಟೋ ಜನಕ್ಕೆ ಕ್ವಶನ್ಗೆ ಆನ್ಸರ್ ಗೊತ್ತಾಗೋದಿಲ್ಲ, ಆಗೇನು ಮಾಡ್ತಾರೆ, ಆ ಟರ್ಮ್ ಎಲ್ಲಿದೆ ಅಂತ ನೋಡ್ಕೊಳ್ತಾರೆ, ಅದ್ರ ಮೇಲ್ಗಡೆ ಸೆಂಟೆನ್ಸು, ಆ ಸೆಂಟೆನ್ಸು, ಅದ್ರ ಕೆಳಗಡೆ ಸೆಂಟೆನ್ಸು 3 ಬರೋದು ಹಾಕ್ಬಿಡ್ತಾರೆ. ಆ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಎಕ್ಸಾಕ್ಟಾಗಿ ಬರೀಬೇಕು, ಪ್ರಿಸೈಸಾಗಿ ನೀವು ಆನ್ಸರ್ನ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಪ್ಯಾಸೇಜನ್ನು ಸರಿಯಾಗಿ ಓದ್ಕೊಳ್ಳಿ, ಕ್ವಶನ್ಸ್ನ ಸರಿಯಾಗಿ ಓದ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡೋದಕ್ಕೆ ಶುರು ಮಾಡಿ. ಆನ್ಸರ್ನ ಮಾಡೋದಕ್ಕೆ ಶುರು ಮಾಡಿದಾಗ ಅದು 1 ವರ್ಡಲ್ಲಿರಲಿ ಅಥವಾ 1 ಸೆಂಟೆನ್ಸಲ್ಲಿರಲಿ, 2-3 ಸೆಂಟೆನ್ಸ್ಗಳಲ್ಲಿ ನೀವು ಬರೀತಾ ಕೂತ್ಕೊಳ್ಬೇಡಿ. ಓಕೆ, ನಿಮ್ಮ ಆನ್ಸರು 2 ಲೈನ್ ಅಥವಾ 2 ಲೈನನ್ನು ಕ್ರಾಸ್ ಆಗಬಾರ್ದು. ಅಷ್ಟೇ ಪ್ರಮಾಣವಾಗಿ ಅವರು ಆನ್ಸರನ್ನು ಕೊಟ್ಟಿರ್ತಾರೆ, ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಸೊ ಹಾಗಾಗಿ ಪೊಯೆಟ್ರಿನಲ್ಲಾಗಲಿ ಪ್ರೋಸಲ್ಲಾಗಲಿ ನಿಮಗೆ 9ಕ್ಕೆ 9 ಅಂಕಗಳು ಈಸಿಯಾಗಿ ತಗೊಳ್ಬೋದಾಗಿರುತ್ತೆ. ಸರಿಯಾಗಿ ನೀವು ಓದಬೇಕು. ಮತ್ತು ಈ 9 ಪ್ರಶ್ನೆಗಳಲ್ಲಿ ಏನು ಮಾಡ್ತಾರೆ, ಒಂದು ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ನ ಕೇಳ್ತಾರೆ. ಒಂದು ಕ್ವಶನ್ನು ಪ್ರಫಿಕ್ಸ್ ಕೇಳ್ಬೋದು ಅಥವಾ ಪ್ರಿಫಿಕ್ಸ್ ಕೇಳ್ಬೋದು ಅಥವಾ ಸಫಿಕ್ಸ್ ಕೇಳ್ಬೋದು ಅಥವಾ ಸಿನೋನಿಮ್ಸ್ ಕೇಳ್ಬೋದು ಅಥವಾ ಆ್ಯಂಟೋನಿಮ್ಸ್ ಕೇಳ್ಬೋದು. ಸೊ ಅದು ಒಂದು ಕ್ವಶನ್ಸ್ ಇರುತ್ತೆ ನಿಮಗೆ. ಅಥವಾ ನಿಮಗೆ ನೌನನ್ನು ಕೇಳ್ಬೋದು, ವಾಟ್ ಇಸ್ ದ ನೌನ್ ಫ್ರೇಸ್ ಅಂತೇಳಿ ಕೇಳ್ಬೋದು. ಒಂದು ಕ್ವಶನ್ ಈ ರೀತಿ ರಿಲೇಟೆಡ್ ಆಗಿರುತ್ತೆ. ಇದನ್ನು ನೀವು ಈಸಿಯಾಗಿ ಸ್ವಲ್ಪ ಆ ಪ್ಯಾಸೇಜ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಮ್ಮ ಒಂದು ಮ್ಯಾರಥಾನ್ ಏನಿತ್ತು ಇಂಗ್ಲೀಷ್ ಗ್ರಾಮರ್ಗೆ ಕಂಪ್ಲೀಟ್ ಆಗಿದೆ. ನೋಡಿ, ಆಲ್ಮೋಸ್ಟ್ 3-3.5 ಗಂಟೆಗಳ ಕಾಲ ನೀವು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ನನ್ನ ಜೊತೆ ನನ್ನ ವಿಡಿಯೋದಲ್ಲಿ ನೀವು 40ಕ್ಕೆ 40 ಅಂಕಗಳನ್ನ ಈಸಿಯಾಗಿ ಪಡ್ಕೊಳ್ಬೋದಾಗಿದೆ. ಸೊ ಎಲ್ಲ ವೀಡಿಯೋಸು ಕೂಡ ಇವಾಗ ಅಪ್ಲೋಡ್ ಆಗಿದೆ. ನೋಡಿ, ಇವತ್ತು ಕೂಡ ಟೈಮ್ ಇದೆ, ನಾಳೆನೂ ಕೂಡ ಟೈಮ್ ಇದೆ. ಇದೇ ವಿಡಿಯೋನ ನೀವು ನಾಳೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೇ 1 ರೌಂಡ್ ರಿವಿಷನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಗ್ರಾಮರನ್ನು ನೀವು ಕವರ್ ಮಾಡ್ಕೊಳ್ಬೋದು ಮತ್ತು 40ಕ್ಕೆ 40 ಈಸಿಯಾಗಿ ತಗೊಳ್ಬೋದು. ಎಷ್ಟೋ ಜನ ಇಂಗ್ಲೀಷ್ನ ನೀವು ಲಾಸ್ಟಲ್ಲಿ ಓದೋಣ ಅಂತ ಇಟ್ಕೊಂಡಿರ್ತೀರ, ಆದರೆ ಲಾಸ್ಟ್ ಮೊಮೆಂಟಲ್ಲಿ ಓದೋದಕ್ಕೂ ರಿವೈಸ್ ಮಾಡೋದಕ್ಕೂ ಕೂಡ ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಈ ಎಲ್ಲ ಕಂಪ್ಲೀಟ್ ಗ್ರಾಮರು ಕವರ್ ಮಾಡಿದ್ದೇನೆ. ಪ್ಯಾಸಿವ್ ವರ್ಬ್ ಆಗಿದೆ, ರಿಪೋರ್ಟೆಡ್ ಸ್ಪೀಚ್ ಆಗಿದೆ, ಪ್ರೊನೌನ್ ಮಾಡಿದ್ದೇನೆ, ಲಿಂಕರ್ಸ್ ಕಂಪ್ಲೀಟ್ ಆಗಿದೆ, ಎಕ್ಸ್ಪ್ರೆಷನ್ಸ್ ಕೂಡ ವಿತ್ ಎಕ್ಸಾಂಪಲ್ಸ್ ಮಾಡಿದ್ದೀನಿ, ಎರರ್ ಐಡೆಂಟಿಫಿಕೇಶನ್ ಸುಮಾರು ಒಂದು 10 ಕ್ವಶನ್ಸ್ಗಳನ್ನ ಮಾಡಿದ್ದೇನೆ, ಫ್ರೇಮಿಂಗ್ ಕ್ವಶನ್ಸು ಕೂಡ ಅದರಲ್ಲಿ ಡೂ ಫಾರ್ಮ್ಸು ಕೂಡ ಮಾಡಿದ್ದೇನೆ, ಒಂದು 10 ಎಕ್ಸಾಂಪಲ್ ಕೊಟ್ಟಿದ್ದೇನೆ, WH ಫಾರ್ಮ್ಸ್ ಆಫ್ ಅ ಕ್ವಶನ್ ಕೂಡ ಒಂದು 10 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೇನೆ, ಆರ್ಟಿಕಲ್ಸ್ ಪ್ರಿಪೋಸಿಷನ್ಸ್ ಕೂಡ ಮಾಡಿದ್ದೇನೆ, ಅದಕ್ಕೂ ಕೂಡ 10 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಜಂಬಲ್ ಸೆಗ್ಮೆಂಟು ಕೂಡ ಒಂದು 10-15 ಮಾಡಿದ್ದೇವೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಕೂಡ ನಾವು ಕಂಪ್ಲೀಟ್ ಮಾಡಿದ್ದೇವೆ, ಟೆನ್ಸಸ್ಸು ಕೂಡ ಕಂಪ್ಲೀಟ್ ಮಾಡಿದ್ದೇವೆ, ನೋಟ್ ಮೇಕಿಂಗ್ ಆರಾಮಾಗಿ ಮಾಡಿದ್ದೇವೆ. ಅದಾದಮೇಲೆ ಈ ಪಾರ್ಟ್ 3 ವಿಡಿಯೋದಲ್ಲಿ ಡೈಲಾಗ್ ರೈಟಿಂಗ್ ಆಯಿತು, ಜಾಬ್ ಅಪ್ಲಿಕೇಶನ್ ಆಯಿತು, ಸ್ಪೀಚ್ ರೈಟಿಂಗ್ ಆಯಿತು, ಕಾಂಪ್ರಹೆನ್ಷನ್ ಆಯಿತು, ಪ್ರೋಸ್ ಮತ್ತು ಪೊಯೆಟ್ರಿ. ಟೋಟಲ್ ಆಗಿ ನಾವು ಒಂದು 51 ಅಲ್ಲ, ಪೊಯೆಟ್ರಿನ ಸೇರಿ 60 ಮಾರ್ಕ್ಸ್ ಆಗಿ ನಾವು ಡಿಸ್ಕಷನ್ ಮಾಡಿದ್ದೇವೆ.
60 ಮಾರ್ಕ್ಸ್ನ ಡಿಸ್ಕಷನ್ ಮಾಡಿ 40 ಮಾರ್ಕ್ಸ್ ನೀವು ತೆಗಿಯೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಈಸಿಯಾಗಿ ತೆಗಿಬೋದು, ಅಷ್ಟು ಈಸಿಯಾಗಿದೆ ಇಂಗ್ಲೀಷ್. ಓಕೆ, ಸೊ ಪಾರ್ಟ್ 1 ವಿಡಿಯೋ ಡನ್, ಪಾರ್ಟ್ 2 ವಿಡಿಯೋ ಇಸ್ ಡನ್ ಆ್ಯಂಡ್ ಪಾರ್ಟ್ 3 ವಿಡಿಯೋ ಇಸ್ ಡನ್. ಸೊ ಹಾಗಾಗಿ ನಮಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವಿಡಿಯೋ ಪ್ಯಾಕೇಜ್ ನಿಮ್ಮ ಕೈಯಲ್ಲಿ ಇವಾಗ ಇದೆ. ಎಲ್ಲರೂ ಕೂಡ ಇದನ್ನು ನೋಡಿ, ಓದಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡಿ. ಓಕೆ, ಸೊ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ, ಮತ್ತೆ ಅದನ್ನು ಒಂದ್ಸಲ ರಿವೈಸ್ ಮಾಡಿ. ಮಲ್ಟಿಪಲ್ ವೀಡಿಯೋಸ್ಗಳನ್ನ ನೋಡ್ತಾ ಕನ್ಫ್ಯೂಸ್ ಆಗಬೇಡಿ, ಒಂದು ವೀಡಿಯೋನ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿ. ಅದಾದಮೇಲೆ ನನ್ನ ಕೊನೆಯ ರಿಕ್ವೆಸಿಷನ್ ಏನಂದರೆ, ಎಲ್ಲರೂ ಕೂಡ ವೀಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಕ್ಲಾಸಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿ ನಿಮಗೆ ಹೆಚ್ಚಿನ ತರಗತಿಗಳು, ಕ್ಲಾಸಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಲೋಡ್ ಆಗ್ತವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಇದಕ್ಕೂ ಕೂಡ ನಮಗೆ ಈಸಿಯಾಗಿ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋ ವಿಚಾರವನ್ನು ನಾವು ಹೇಳ್ತಾ ಹೋಗ್ತೇವೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೋಡಿ, ಸಾವಿರಾರು ಜನ ನೋಡ್ತಾ ಇದ್ದೀರಾ, ಆದರೆ ನಮ್ಮ ಯಾರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲಿ ಬರ್ತಕ್ಕಂಥ ವೀಡಿಯೋನ ನೀವು ಯೂಸ್ ಮಾಡ್ಕೊಳ್ಳಿ. ನಮ್ಮ ಈ ತೇಜ್ ಅಕಾಡೆಮಿ ಟೀಮ್ ಏನಿದೆ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ವಿ ರೆಸ್ಪೆಕ್ಟ್ ಯುವರ್ ಟೈಮ್ ಆ್ಯಂಡ್ ಯುವರ್ ಎನರ್ಜಿ ಆ್ಯಂಡ್ ಯುವರ್ ಪೇಷನ್ಸ್. ಸೊ ಹಾಗಾಗಿ ಬೇರೆ ವೀಡಿಯೋಗಳ ಥರ ನೀವು ಅದು ಇದು ಸ್ಟೋರೀಸ್ಗಳನ್ನ ಹೇಳ್ತಾ ಸುಮ್ಮನೆ ನಿಮ್ಮ ಜೊತೆ ಎಂಟರ್ಟೈನ್ ಮಾಡ್ತಾ ಸುಮ್ಮನೆ ವೀಡಿಯೋನ ಡ್ರ್ಯಾಗ್ ಮಾಡ್ತಾ ನಾವು ಆ ಥರ ಮಾಡೋದಿಲ್ಲ. ನಾವು ಸ್ಪೆಂಡ್ ಮಾಡ್ತಕ್ಕಂಥ ಒಂದೊಂದು ನಿಮಿಷನೂ ಕೂಡ ತುಂಬ ವ್ಯಾಲ್ಯೂ ಆಗಿರುತ್ತೆ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ತುಂಬ ಕ್ವಾಲಿಟೇಟಿವ್ ಆಗಿರುತ್ತೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ನೀವು ವಾಚ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ. ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅದ್ರ ಜೊತೆಗೆ ನಮ್ಮ ತೇಜ್ ಅಕಾಡೆಮಿ ನಾಟ್ ಓನ್ಲಿ ಫಾರ್ PUC, ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಕೂಡ ನಾವು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ. ಆಲ್ರೆಡಿ NCET ಬಗ್ಗೆ ನಾನು ಮೊದಲೇ ಹೇಳಿದೆ. ಯಾರೆಲ್ಲ ನೀವು NCETಗೆ ಅಪ್ಲೈ ಮಾಡಬೇಕು, ಬೇಗ ಅಪ್ಲೈ ಮಾಡಿ. 10th ಮಾರ್ಚ್ ಇತ್ತ ಲಾಸ್ಟ್ ಡೇಟ್. ಇದಕ್ಕೆ ಏನಾರು ಕೋಚಿಂಗ್ ಬೇಕು ಅಂದರೆ ನಮ್ಮ ಈ ತೇಜ್ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅದಕ್ಕೆ ಬೇಕಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ನೋಡಿ 9071455466. ಓಕೆ, ಸೊ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಈ ತೇಜ್ ಅಕಾಡೆಮಿನಲ್ಲಿ ಇದಲ್ಲದೆ ಆಲ್ರೆಡಿ CETಗೆ ನಮಗೆ KCET ಏನು ಬರ್ತಾ ಇದೆ, ಅದಕ್ಕೆ ಆಲ್ರೆಡಿ ಕ್ಲಾಸಸ್ಗಳನ್ನ ಯೂಟ್ಯೂಬಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೋಡಿ, ಫಸ್ಟ್ 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಎಷ್ಟು ಕ್ವಾಲಿಟಿಯಾಗಿ ನಮ್ಮ ಎಕ್ಸ್ಪರ್ಟ್ಸ್ಗಳು, ನಮ್ಮ ಟೀಮ್ ಮೆಂಬರ್ಸ್, ನಮ್ಮ ಫ್ಯಾಕಲ್ಟಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ದಯವಿಟ್ಟು ನೋಡಿ. ಅದಾದಮೇಲೆ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು ಮತ್ತು ಮೋರ್ ವೀಡಿಯೋಸ್ಗಳಿಗಾಗಿ ನೀವು ಕಮೆಂಟ್ ಮಾಡ್ಬೋದು. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದ್ರು ಬೇಕಾದ್ರೆ ತೇಜ್ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಕಮೆಂಟ್ ಬಾಕ್ಸಲ್ಲಿ ನೀವು ಇವತ್ತಿನ ಕ್ಲಾಸ್ ಹೇಗಿತ್ತು, ಇನ್ನು ನೆಕ್ಸ್ಟ್ ಯಾವ ಕ್ಲಾಸ್ ಬೇಕು ಅಂತ ನಿಮ್ಮ ಫೀಡ್ಬ್ಯಾಕ್ನ ನೀವು ಕಳಿಸ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದೇ ರೀತಿ ನಾನು ನಿಮಗೆ ನೆಕ್ಸ್ಟ್ ಗ್ರಾಮರ್ ಹೇಗೆ ಕಂಪ್ಲೀಟ್ ಆಯಿತು ಅದೇ ರೀತಿಯಲ್ಲಿ ಈ ಲಿಟ್ರೇಚರ್ನು ಕೂಡ MCQs ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಅಥವಾ ಈ ಚಾಪ್ಟರ್ ವೈಸ್ ಅನಾಲಿಸಿಸ್ ನಾನು ಮತ್ತೆ ಬರ್ತೇನೆ. ಅದಕ್ಕೆ ಒಂದೂವರೆ ಗಂಟೆ ನೀವು ಟೈಮ್ ಮಾಡಿದ್ರೆ ಟೋಟಲ್ ಗ್ಲಿಂಪ್ಸ್ ಆಫ್ ದ ಇಂಗ್ಲೀಷ್ ಸಿಲೆಬಸ್ ಚಾಪ್ಟರ್ಸ್ಗಳನ್ನ ನಾನು ನಿಮಗೆ ಮಾಡ್ಕೊಡ್ತೇನೆ. ಅದರಿಂದ ನಿಮಗೆ ಒಳ್ಳೆ ಸ್ಕೋರ್ ಬರೋ ರೀತಿ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಆ್ಯಂಡ್ please stay tuned to Tej Academy and kindly subscribe and share Tej Academy YouTube channel. Thank you so much.